ಹೊಲಿಯೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಾರೆ. ಆಗೀಗ ಎಲ್ಲರಿಗೂ ಒಂದೇ ಥರ ಹೊಲಿದಿದ್ರೆ ಕೆಲವರು ಮಹಾತ್ಮರು ಯಾಕೆ ಆಗ್ತಾರೆ, ಕೆಲವರು ಮನುಷ್ಯರೇ ಯಾಕಿರ್ತಾರೆ, ಕೆಲವರು ಕುಡ್ಕೊಂಡು ತಿನ್ಕೊಂಡು ಬೀಡಿ ಸಿಗರೇಟ್ ಸೇದ್ಕೊಂಡು ಎಲ್ಲೆಲ್ಲ ಬಿದ್ದಿರ್ತಾರೆ ಯಾಕೆ ಅಂತ ಅನೇಕ ಜನದ ಪ್ರಶ್ನೆ. ದೇವರೆಲ್ಲ ಕಡೆ ಒಂದೇ ಹೊಲಿದಿದ್ರೆ ಜನಗಳಾಗಿ ಇಷ್ಟೊಂದು ವಿಧ ವಿಧವಾಗಿದ್ದಾರೆ. ಅದಕ್ಕೆ ಅರವಿಂದ ಆಶ್ರಮದ ಮಾತೆಯವರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ, ದೇವ ಕರುಣೆ ಸಮಾನವಾಗಿದೆ, ಅವರವರ ಉತ್ಕಟತೆಗೆ ಅನುಗುಣವಾಗಿ ಅದು ಅವರಲ್ಲಿ ಬರ್ತದೆ ಅಂತ. ದೇವನ ಕರುಣೆ ಸಮಾನವಾಗಿದೆ. ಹೇಗಪ್ಪ? ಈಗ ನೋಡ್ರಿ, ಬಿಜಾಪುರದ ಮಣ್ಣು ಭಾಳ ಫಲವತ್ತಾದಂಥ ಮಣ್ಣು. ಅದಕ್ಕೇನಂತ ಕರಿತೀವಿ? ಬಿಜಾಪುರ ಮಣ್ಣು ಎರೆಮಣ್ಣು, ಎರೆಭೂಮಿ ಅಂತ ಕರಿತೀವಿ. ಒಂದು ವರ್ಷ ಮಳೆ ಬಂತು ಅಂದರೆ 3 ವರ್ಷ ಬೆಳೆ ತಕ್ಕೋತಾರೆ ಅವರು. ಅಷ್ಟು ಫಲವತ್ತಾಗಿರುವಂಥ ಮಣ್ಣು ಬಿಜಾಪುರದ ಮಣ್ಣು. ಆದರೆ ಅಲ್ಲಿ ಮಳೆನೇ ಬರಲ್ಲ, ಬರಗಾಲ ಬೇರೆ ಪ್ರಶ್ನೆ. ಆದರೆ ಮಳೆ ಬಂದರೆ 3-4 ವರ್ಷಕ್ಕೆ ಸಾಕಾಗುವಷ್ಟು ನೀರನ್ನು ಅದು ಹಿಡಿದಿಟ್ಕೊಳ್ಳುತ್ತೆ ಆ ಮಣ್ಣು. ಆಮೇಲೆ ಬಸವ ಕಲ್ಯಾಣಕ್ಕೆ ಬರ್ರಿ. ಬಸವ ಕಲ್ಯಾಣದ ಹತ್ರ ಏನಿದೆ? ಮಟ್ಟಿ ಮಣ್ಣಿದೆ. ಮಟ್ಟಿ ಮಣ್ಣು ಥರ ಅಲ್ಲ, ಕೆಂಪು ಮಣ್ಣಿದೆ. ಬಸವ ಕಲ್ಯಾಣದಲ್ಲಿ ಕೆಂಪು ಮಣ್ಣು ಅಂದರೆ ಎರೆಭೂಮಿ ಹಿಡ್ಕೊಂಡಷ್ಟು ಅದರ ಅರ್ಧ ಭಾಗ ನೀರನ್ನ ಈ ಕೆಂಪು ಮೂಗಿ ಹಿಡ್ಕೊಳ್ಳುತ್ತೆ. ಪೂರ ಹಿಡ್ಕೊಳ್ಳೋದಿಲ್ಲ, ಅರ್ಧ ನೀರನ್ನು ಹಿಡ್ಕೊಳ್ಳುತ್ತೆ. ಅಂದರೆ ಆ ವರ್ಷದ ಬೆಳೆಯನ್ನು ತಕ್ಕೋಬೋದು. ಇನ್ನು ಮುಂದಿನ ವರ್ಷ ಅಂದರೆ ಮತ್ತೆ ಮಳೆ ಬರಬೇಕು, ಅದರ ಅರ್ಧ ಭಾಗನ ಇದು ಹಿಡ್ಕೊಳ್ಳುತ್ತೆ. ಆಮೇಲೆ 3ನೇ ಥರ ಮಣ್ಣು ಯಾವುದು ಅಂದರೆ ಬಂಡೆಗಳ ಮೇಲೆ, ಉಸುಗಿನ ಮೇಲೆ ನೀರು ಬೀಳುತ್ತೆ. ಅದೇನಾಗುತ್ತೆ? ಬಿಸಿಲಿಗೆ ಸುಟ್ಟು ಆವಿಯಾಗಿ ಹೋಗುತ್ತೆ, ಏನು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಪರಮಾತ್ಮ ಕಾರುಣ್ಯ ಎನ್ನುವಂಥ ಮಳೆ ಈ ಜಗತ್ತಿನ ಎಲ್ಲರಿಗೂ ಸಮಾನವಾಗಿ ಇದ್ರೂ ಸಹ ಮಟ್ಟಿ ಮಣ್ಣು, ಎರೆಮಣ್ಣು, ಕೆಂಪು ಮಣ್ಣು ತನ್ನ ಶಕ್ತಿಗನುಸಾರವಾಗಿ ಹೀರ್ಕೊಂಡಾಗೆ ಸಾಧಕರ ಉತ್ಕಟತೆಗೆ ಅನುಗುಣವಾಗಿ ಪರಮಾತ್ಮನ ಕಾರುಣ್ಯವನ್ನು ಹೀರ್ಕೋತಾರೆ ಈ ಪ್ರಪಂಚದಲ್ಲಿ ಅಂತ ನಾವು ನೋಡಿ. ಇನ್ನೊಂದು ಉದಾಹರಣೆ ಹೇಳ್ಬೋದು ಅಂದರೆ, ಈಗ ಮಳೆ ಬರುತ್ತೆ. ಮಳೆ ಬಂದ ಮೇಲೆ ಮಳೆಯ ಹನಿ ಕಮಲದ ಮೇಲೆ ಬಿದ್ದರೆ ಕಾಣುತ್ತೆ, ಮುತ್ತು ಕಣ್ಣಂಗೆ ಕಾಣುತ್ತೆ. ಹೌದಿಲ್ಲ? ಮುತ್ತಲ್ಲ, ಆದರೆ ಮುತ್ತೇ ಐತೇನೋ ಅನ್ನೋ ರೀತಿ ಕಾಣಿಸುತ್ತೆ. ಅದೇ ಮಳೆಯ ಹನಿ ಒಂದು ಅಂಚಿನ ಮೇಲೆ ಬಿದ್ದರೆ ಏನಾಗುತ್ತೆ? ಸುಟ್ಟು ಭಸ್ಮ ಆಗಿ ಆವಿಯಾಗಿ ಹೋಗುತ್ತೆ. ಅದೇ ಒಂದು ಮಳೆಯ ಹನಿ ಕಪ್ಪೆ ಚಿಪ್ಪಿನೊಳಗಡೆ ಬಿದ್ದರೆ ಏನಾಯಿತು? ಮುತ್ತಾಯಿತು. ಮುತ್ತು ಭಾಳ ಬೆಳೆಯುವಂಥದ್ದು, ಇಡೀ ಜಗತ್ತಿಗೆ ಎಲ್ಲರಿಗೂ ಮುತ್ತು ಬೇಕು. ಹೌದಿಲ್ಲ? ಆ ರೀತಿಯಾಗಿ ಪರಮಾತ್ಮನ ಕಾರುಣ್ಯ ಎನ್ನುವಂತಹ ಮಳೆ ಕಮಲದಲ್ಲಿ ಮೇಲೆ ಬಿದ್ದರೆ ಅದು ಸ್ವಲ್ಪ ದಿನ ಪೂಜೆ ಮಾಡ್ತಾರೆ, ಆಮೇಲೆ ಬಿಟ್ಟು. ಹೌದಿಲ್ಲ? ಎಲೆ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಹಾವಿಯಾಗಿ ಹೋಗುತ್ತೆ. ಕಮಲದ ಮೇಲೆ ಬಿದ್ದು ಮಳೆ ಹನಿ ನೀರು. ಅದೇ ರೀತಿಯಾಗಿ ಅಂಚಿನ ಮೇಲೆ ಅಂದರೆ ಕೆಲವೊಂದು ದುರ್ಜನರ ಮೇಲೆ ಬಿದ್ದಾಗ ಅದು ವ್ಯರ್ಥವಾಗಿ ಹೋಗುತ್ತೆ. ಅಂಚಿನ ಮೇಲಿರೋ ನೀರು ಥರ ಒಂದೇ ಕ್ಷಣದಲ್ಲಿ ಆವಿಯಾಗಿ ಹೋಗುತ್ತೆ. ಆದರೆ ಸಾಧಕರು, ಸನ್ಯಾಸಿಗಳು ಅನ್ನುವಂತಹ ಒಂದು ಗುಣವನ್ನು ಪೂರ್ವಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ತಂದೆ ತಾಯಿಗಳ ಸಂಸ್ಕಾರದಿಂದ ಕೆಲವರು ಉತ್ತಮ ನಡೆನುಡಿಯನ್ನು ಹೊಂದಿರ್ತಾರಲ್ಲ, ಅವರ ಜೀವನದಲ್ಲಿ ದೇವನ ಕಾರುಣ್ಯ ಅನ್ನುವಂಥ ಅನುಗ್ರಹ ಏನಾದರೂ ಬಿದ್ದರೆ ಅದು ಜಗತ್ತಿಗೆ ಮುತ್ತಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ನಾವು ಯೋಗಿಗಳು, ಸಂತರು ಅಂತ ಕರಿತಾ ಇದ್ದೀವಿ. ಈಗ ಒಂದು ಭೂಮಿ ಇದೆ, ಒಂದು ಬೀಜ ಇದೆ, ಅದಿದ್ದು ಮಾತ್ರಕ್ಕೆ ಬೆಳೆ ಬರುತ್ತೇನೋ? ಇಲ್ಲ. ರೈತ ಅದನ್ನು ತಗೊಂಡು ಭೂಮಿಗೆ ಹಾಕಿ ಅದಕ್ಕೆ ಒಳ್ಳೆ ಬೆಳೆ ಆರೈಕೆ ಮಾಡಿದಾಗ ಮಾತ್ರ ಅಲ್ಲಿ ಬರುತ್ತೆ. ಹಾಗೆಯೇ ಸಾಧಕ ಇದ್ದಾನೆ, ಸಾಧನೆಯ ಹಾದಿ ಇದೆ ಅಂತ ಮಾತ್ರಕ್ಕೆ ಅವನು ಮೋಕ್ಷ ಎನ್ನುವಂತಹ ಬೆಳೆಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನು ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು, ಸಾಧನಾಪೂರ್ಣನಾಗಿ ಆಗಬೇಕು. ಆವಾಗ ಮಾತ್ರ ಅದು ಹೇಗೆ ಅನುಷ್ಠಾನಕ್ಕೆ ತರಬೇಕು ಅಂತಂದರೆ, ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ ಏನು ಅಂದರೆ, ದೇವರೇ ನಾನು ನಿನಗೆ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿದೆ, ಹುಟ್ಟು ಅಂತ ನನ್ನನ್ನು ಹುಟ್ಟಿಸಿದೆ. ಆದರೆ ಹುಟ್ಟಿಸಿದ ಮೇಲೆ ಮಕ್ಕಳನ್ನು ಪೋಷಣೆ ಮಾಡೋದು ತಂದೆಯ ಕರ್ತವ್ಯ ಹೇಗೇನೋ ಹಾಗೆ ನನ್ನ ಕರ್ತವ್ಯ, ನನ್ನ ಪೋಷಣೆ ಮಾಡೋದು ನಿನ್ನ ಕರ್ತವ್ಯ ದೇವ. ನೀ ಏನಾದರೂ ನನ್ನ ಪೋಷಣೆ ಮಾಡಲಿಲ್ಲ ಅಂದರೆ ತಂದೆನ ಬಿಟ್ಟು ಮಕ್ಕಳು ಬಿಟ್ಟು ತಂದೆ ಅಂಥೇಳಿ ಜನ ಹೇಗೆ ನೋಡಿ ಆಡ್ಕೋತಾರೋ ಹಂಗೆ ನಿನ್ನನ್ನು ನೋಡಿ ಆಡ್ಕೊಂಡ್ಬಿಡ್ತಾರೆ. ನೀನು ಒಲಿಲೇಬೇಕು. ನೀವು ಒಲಿಲಿಲ್ಲ ಅಂದರೆ ನನಗೆ ಉಸಿರೇ ಇಲ್ಲ, ನನಗೆ ಜೀವನನೇನಿಲ್ಲ ಅನ್ನೋ ರೀತಿಯಾಗಿ ಆಗಿದೆ. ಈ ರೀತಿ ಪ್ರತಿಯೊಬ್ಬರೂ ಆಗಬೇಕು. ಆವಾಗಲೇ ಆ ಜೀವನ ಸಾರ್ಥಕತೆ ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ಆ ಜೀವನದಲ್ಲಿ ಒಂದೂ ದಿನವೂ ನಾವು ಗುರಿ ಏನು ಅನ್ನೋದು ಕಂಡುಕೊಂಡಿಲ್ಲ ಅಂತ ನಮಗೆ ನಾವೇ ಸರ್ಟಿಫಿಕೇಟ್ ತಗೋಬೇಕ್ರಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ,
ಶರಣರು. ಏನು ಅಂತಂದರೆ ರೈತ ಹೇಗೆ ಕಷ್ಟಪಟ್ಟು ಉಳುಮೆ ಮಾಡಿ ಬೆಳೆಯನ್ನು ಅಲ್ಲಿ ಪಡ್ಕೋತಾ ಇದ್ದಾನೋ, ಆಧ್ಯಾತ್ಮ ಎನ್ನುವಂಥವನು ಅನುಷ್ಠಾನ ಎನ್ನುವಂತಹ ಆ ಸಾಧನೆ ಎನ್ನುವಂತಹ ಅದರಲ್ಲಿ ತೊಡಗಿಸ್ಕೊಂಡು ಮೋಕ್ಷವನ್ನು ಪಡಿಬೇಕು ಅಂಥೇಳಿ ನಾನು ಹೇಳ್ತೀನಿ. ಹೇಗಪ್ಪ? ಅನೇಕ ಜನ ನಿರಾಶರಾಗಿರ್ತಾರೆ, ಬಹಳ ನಿರಾಶೆ ರೀ. ನಾವು ಪೂಜೆಗೆ ಕುಂತ್ರೆ ಸಾಕು, ನಮ್ಮ ಮನಸ್ಸು ಏನೇನೋ ನೆನೆಸ್ಕೊಳ್ತದೆ. ಪೂಜೆಗೆ ಭಾಳ ಸರಿ ಪರೀಕ್ಷೆ ಮಾಡ್ಕೊಂಡಿದ್ದೀವಿ ರೀ ಅಮ್ಮರೇ. ನಾವು ಧ್ಯಾನಕ್ಕೆ ಕುಂತ್ಬಿಟ್ರೆ ಸಾಕು, ನಮ್ಮ ಮನಸ್ಸು ಇಲ್ದಿದ್ದು, ಇಲ್ಲದೆ ಇರೋದು, ಇರೋದು, ಆಗೋದು, ಮುಂದೆ ಆಗೋದು, ಹಿಂದೆ ಆಗಿರೋದು ಎಲ್ಲ ನೆನೆಸ್ಕೊಳ್ಳುತ್ತೆ ಅಂತಾರೆ. ಅದಕ್ಕೆ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಹೋಗೋದು ಯಾವುದು ಅಂದರೆ ಅದು ನಮ್ಮ ಮನಸ್ಸು. ಮನಸ್ಸಿನ ವೇಗದಲ್ಲಿ ಹೋಗುವಂಥದ್ದು ಯಾವುದೂ ಇಲ್ಲ. ಅಷ್ಟು ವೇಗವಾದ ಈ ಮನಸ್ಸನ್ನು ಕಟ್ಟಿ ಹಾಕೋದು ಅಷ್ಟೇ ಸಾಧನೆ. ಅದೇ ಒಂದು ದೊಡ್ಡ ಒಂದು ಶ್ರೇಯಸ್ಸು ಆ ಸಾಧಕನಿಗೆ ಅಂತ ಹೇಳ್ತಾ ಇದ್ದೀವಿ. ಅಂಥ ಸಾಧಕನು ಒಂದು ಸರಿ ಒಬ್ಬ ಮಠದಲ್ಲಿ ಒಬ್ಬ ಗುರು ಇದ್ದ. ಆ ಗುರು ಏನು ಮಾಡ್ತಾ ಇದ್ದ? ಸಾವಿರಾರು ಶಿಷ್ಯಗಳಿಗೆ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದ. ಬೋಧನೆ ಮಾಡ್ತಾ 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 ಇರಬೇಕಾದ್ರೆ ಒಬ್ಬ ಶಿಷ್ಯ ಭಾಳ ದಡ್ಡ ಇದ್ದಾರೆ. ಗುರುಗಳೇನು ಹೇಳಿದ್ರು ಅವನ ತಲೆಗೆ ಹೋಗ್ತಾನೇ ಇರ್ತಿದ್ದಿಲ್ಲ. ಗುರುಗಳೇನು ಹೇಳಿದ್ರು ಅವನಿಗೆ ಸಾಧನೆ ಅನ್ನೋ ಸಿದ್ಧಿನೇ ಆಗಿರಲಿಲ್ಲ. ಭಾಳ ನಿರಾಶೆ ಆಗಿಬಿಟ್ಟ. ಗುರುಗಳು ನನಗೇನು ಹೇಳಿದ್ರು ಇಲ್ಲ, ನನ್ನ ಯೋಗ್ಯತೆ ಇಲ್ಲ, ನನಗೆ ಅನುಷ್ಠಾನ ಮಾಡೋಕ್ಕಾಗಲ್ಲ, ದೇವ್ರ ಕಂಡ ನನಗೆ ಜೀವನದಲ್ಲಿ ದೇವ್ರು ಸಿಗ್ತಾನೋ ಇಲ್ಲ ಅಂತೇಳಿ ನಿರಾಶೆ ಆಗಿ ಗುರುಗಳ ಮುಂದೆ ನಿಂತ. ಗುರುಗಳು ಇದನ್ನು ಅಬ್ಸರ್ವ್ ಮಾಡಿದರು. ಇವನು ನಿರಾಶೆ ಆಗಿದ್ದಾನೆ, ಇವನಿಗೆ ಒಂದು ಪಾಠ ಕಲಿಸ್ಬೇಕು ಅಂಥೇಳಿ ಅವಾಗ ಕರೆದ. ಬಾಪ ಇಲ್ಲಿ ಕರೆದು ಏನು ಗುರುಗಳೇ, ನೋಡು ನನಗೆ ಪೂಜೆಗೆ ನೀರು ಬೇಕು, ಈ ಬುಟ್ಟಿಯಲ್ಲಿ ನೀರು ತಗೊಂಡು ಬಾ ಅಂತ ಕೇಳ್ದ. ಅವ್ನು ನಿರಾಶೆ ಆಗಿದ್ದ, ಏನೇನು ಯೋಚನೆ ಮಾಡಲಿಲ್ಲ. ಆ ಸಗಣಿ ಬುಟ್ಟಿ ತಗೊಂಡು ಅಲ್ಲೇ ಒಂದು ಆಶ್ರಮದ ಹತ್ರ ಒಂದು ಹಳ್ಳ ಹರಿತಾ ಇತ್ತು. ಹಳ್ಳದ ಹತ್ರ ಹೋಗಿ ಬುಟ್ಟಿನ ಮುಳುಗಿಸಿದ. ಹಿಂಗೆ ಎತ್ತಿದಾರಿ ಎಲ್ಲ ಹಳ್ಳ ನೀರೆಲ್ಲ ಬಳ 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 ಉದ್ರು. ಅಲ್ಲ ಸಗಣಿ ಬುಟ್ಟಿಯಾಗ ನೀರು ನಿಲ್ತಾವ? ಇಲ್ಲ. ಅವನು ಏನು ಯೋಚನೆ ಮಾಡಲಿಲ್ಲ, ಸುಮ್ಮನೆ ಬಂದು ಗುರುಗಳ ಮುಂದೆ ನಿಂತ. ಗುರುಗಳೇ ನೀರಿಲ್ಲ, ಎಲ್ಲ ಸೋರಿ ಹೋಗ್ಬಿಟ್ಟು. ಅಯ್ಯೋ ಇದು ಬೆಳಗ್ಗೆ ಅಲ್ವಾ, ಅದಕ್ಕೆ ಹೋಗಿದ್ದಾವೆ. ಸಂಜೆ ಪೂಜೆಗೆ ಮತ್ತಿದೇ ಬುಟ್ಟಿಯೊಳಗೆ ನೀರು ತಗೊಬ, ಸಂಜೆಗೆ ನಿಲ್ತಾವೆ ಅಂದ. ಇರ್ಬೋದೇನೋ ಬಿಡು ಪಾಪ, ದೇವ್ರು ಗುರುಗಳು ಹೇಳ್ತಾರೆ ಅಂದರೆ ಸುಳ್ಳು ಇರಲಿಕ್ಕಿಲ್ಲ ಅಂತೇಳಿ ಮತ್ತೆ ಸಂಜೆ ಅದೇ ಸಗಣಿ ಬುಟ್ಟಿ ತಗೊಂಡ ಹಳ್ಳದಲ್ಲಿ ಹೋಗಿ ನೀರನ್ನು ತುಂಬಿಕೊಂಡ. ನೀರು ತುಂಬಿಕೊಂಡ್ರೆ ಮತ್ತೆ ಬುಳ 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 ಎಲ್ಲ ಉದುರೋದು, ಮತ್ತೆ ಖಾಲಿ ಬಂದ. ಆವಾಗ ಗುರುಗಳೇ ನೀರೇ ನಿಲ್ಲಲಿಲ್ಲ ಬುಟ್ಟಿಯಲ್ಲಿ. ಇರಲಿ ಬಿಡಪ್ಪ, ಇವತ್ತು ದಿನ ಚೆನ್ನಾಗಿರ್ಲಿಕ್ಕಿಲ್ಲ, ಮತ್ತು ನಾಳೆ ಬೆಳಗ್ಗೆ ಪೂಜೆಗೆ ಹೋಗಿ ಅವಾಗಾರ ನಿನಗೆ ನೀರಲ್ಲಿ ಬುಟ್ಟಿ ಬರ್ತಾವೆ, ನೀರು ಸಿಗ್ತವೆ. ಮತ್ತು ಮರುದಿನ ಬೆಳಗ್ಗೆ ಹೋದ, ಅವಾಗ ನೀರು ಹಿಡಿದ್ರೆ ಅದು ಕ್ಲೀನ್ ಆಗಿಬಿಡ್ತೀರಿ ಬುಟ್ಟಿ, ಕ್ಲೀನ್ ಆಗಿಬಿಡ್ತು. ಅದರೊಳಗೆಲ್ಲ ಸಗಣಿ ಕಟ್ಟಿ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತಲ್ಲ, ಕ್ಲೀನ್ ಆಗಿಬಿಡ್ತು. ನೀರಿನ ಸಂಪರ್ಕ ಮಾಡಿ 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 ನೀರು ಕ್ಲೀನ್ ಆಗಿಬಿಡ್ತು. ಅದನ್ನು ತಗೊಂಡು ಬಂದ. ಗುರುಗಳೇ ಸಗಣಿ ಬುಟ್ಟೆಲ್ಲೆಲ್ಲಾರ ನೀರು ನಿಲ್ತಾವೇನೋ? ಸಾಧ್ಯ ಇಲ್ಲ. ಈಗ ಗೊತ್ತಾಯ್ತಾ ಮಗನೇ ನಿನಗೆ? ನನಗೂ ಗೊತ್ತಿತ್ತು ಅದು. ಮತ್ತು ಯಾಕೆ ಹೇಳಿದ್ರಿ ಗುರುಗಳೇ ಇದ್ರಲ್ಲಿ ನೀರು ತಗೋಬಾ ಅಂತ ಯಾಕೆ ಹೇಳಿದ್ರಿ? ನೋಡಪ್ಪ, ಈ ಸಗಣಿ ಬುಟ್ಟಿ ಮೊದಲೇ ಆಗಿತ್ತು, ಮುಟ್ಟಕ್ಕೆ ಇಷ್ಟಪಡ್ತಿದ್ವಾ? ಇಲ್ಲ, ಚೀ ಸಗಣಿ, ಅದರೊಳಗೆಲ್ಲ ಕಸ ಇತ್ತು, ಅದೆಲ್ಲ ಹೆಂಗೆಂಗೋ ಆಗಿತ್ತು, ಕೆಟ್ಟೋಗಿತ್ತು ಅಂತ ನಾವು ಮೂಲೆಗೆ ತಳ್ತಾ ಇದ್ವಿ. ಆದರೆ ನೀರಿನ ಸಂಪರ್ಕ ಮಾಡಿ 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 ಈಗ ಬುಟ್ಟಿ ಹೇಗಿದೆ ಅಂದರೆ, ನನ್ನ ಪೂಜೆಗೆ ಇದರೊಳಗಡೆ ಹೂವು ಹಾಕ್ಕೊಂಡು ಬರ್ಬೋದು ನೀನು ಅಂತ ಹೇಳಿದ್ರು. ಇದರೊಳಗೆ ನೀನು ಪೂಜೆಗೆ ಹೂವು ಹೌದು ಗುರುಗಳೇ, ನಾನು ಇದರಲ್ಲಿ ಹೂವು ತಗೊಂಡು ಬರ್ಬೋದು. ಅದೇ ರೀತಿಯಪ್ಪ, ಮಹಾತ್ಮ ಯೋಗಿ ದಾರ್ಶನಿಕರಾಗಬೇಕು, ಅವರೆಲ್ಲ ದೊಡ್ಡವರಾಗ್ಯಾರ, ಸಾಧನೆ ಮಾಡ್ಕೊಂಡಾರೆ ಅಂತ ನಿರಾಶೆ ಅದೆಲ್ಲ. ಎಲ್ಲರೂ ಇಲ್ಲಿ ಹೋದ್ರು ನನಗೇನು ಹತ್ತಿಲ್ಲ ಅಂತ ನಿರಾಶೆ ಆಗಬಾರ್ದು. ನೀನು ಇವತ್ತಿನ ದಿನ ಈ ಆಶ್ರಮದಲ್ಲಿ ಗುರುಗಳ ಸಂಪರ್ಕ ಮಾಡಿ 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 ಅವರಷ್ಟು ಯೋಗಿಗಳಾಗ್ತಿದ್ರು ಪರವಾಗಿಲ್ಲ, ಆ ಬುಟ್ಟಿ ಹೂವು ತರೋಕ್ಕಾದರೂ ಹೇಗೆ ಯೋಗ್ಯತೆ ಆಯಿತೋ ಅದೇ ರೀತಿಯಾಗಿ ನೀನು ಒಬ್ಬ ಶರಣನಾಗಿದೆಯಾ ಇವತ್ತು. ಅದೇ ನಿಮ್ಮ ಮನೇಲಿದ್ದಿದ್ರೆ, ನಿಮ್ಮ ಊರಲ್ಲಿದ್ದಿದ್ರೆ ಇವತ್ತೇನೋ ಬಿಡಿನೋ ಸಿಗರೇಟೋ ಅಥವಾ ಯಾವುದೋ ಒಂದು ಡ್ರಿಂಕ್ಸ್ ಮಾಡ್ಕೊಂಡು ಬಿದ್ದಿರ್ತಿದ್ದೆ. ಇವತ್ತಿನ ದಿನ ನೀನೊಬ್ಬ ಶರಣಾಗುವಂಥದ್ದಾಗಿದೆಯಾ ಅಂದರೆ ಇದಕ್ಕೆ ಸಾಧನೆ ಅನ್ನೋದು ಅಂತ ಹೇಳಿದ್ರು. ಅದಕ್ಕೆ ಯಾವಾಗಲೂ ಸಹ ಸಾಧಕನಾದವನಲ್ಲಿ ನಿರಾಶೆ ಅನ್ನೋದು ಬರಬಾರ್ದು. ನಿರಾಶೆ ಅನ್ನುವಂಥದ್ದು ಸುಳಿತು ಅಂದರೆ ಅವನು ಅಂತಃಪತನಕ್ಕೆ ಎಳೆದು ಹೋಗ್ತಾನೆ, ಅಂದರೆ ಜೀವನದಲ್ಲಿ ಸರ್ವನಾಶ ಆಗ್ತಾನೆ. ಸಾಧನೆ ಮಾಡ್ತಾ ಇರಬೇಕಾದ್ರೆ ಮೇಲೆ 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 ಹೋಗ್ತಾ ಇದ್ದಾನೆ. ಒಂದು ಸರಿ ಜಾರಿ ಬೀಳ್ತಾನೆ, ಒಂದು ಸರಿ ಮತ್ತೆ ಎದ್ದು ಹೋಗ್ತಾನೆ.
ಈಗ ಇರುವೆ ಗೋಡೆ ಎತ್ತುತ್ತಾ ಇರುತ್ತೆ, ಒಮ್ಮೆಗೆ ಬಿದ್ದು ಬಿಡುತ್ತೆ. ಬಿದ್ದೆ ಅಂತ ಇರುವೆ ಪ್ರಯತ್ನ ನಿಲ್ಲಿಸುತ್ತೇನೋ ಇಲ್ಲ, ಮತ್ತೆ ಎತ್ತಿ ಹೋಗುತ್ತೆ. ಅದೇ ರೀತಿಯಾಗಿ ಪರಮಾತ್ಮನ ಕಾರುಣ್ಯವನ್ನು ಅನುಗ್ರಹವನ್ನು ಪಡಿಬೇಕು ಅಂತೇಳಿ ನಾವು ದಿನ ಇಷ್ಟು, ಇವತ್ತು 1 ಗಂಟೆ, ನಾಳೆ ಅರ್ಧ ಗಂಟೆ, ನಾಳೆ 3/4 ಗಂಟೆ, ನಾಳೆ 2 ಗಂಟೆ, ಆಮೇಲೆ 3 ಗಂಟೆ, ಹೀಗೆ ನಾವು ಸಾಧನೆ ಮಾಡ್ತಾ ಮಾಡ್ತಾ, ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನು ಕಟ್ಟಿ ಹಾಕುವಂತಾದಾಗ ನಮ್ಮ ಮನಸ್ಸು ನಿರಾಶೆ ಆಗುತ್ತೆ. ಎಷ್ಟೋ ಸರಿ ನಾನು ಇಷ್ಟೆಲ್ಲ ಪೂಜೆ ಮಾಡ್ತೀನಿ, ನನ್ನ ಮನಸ್ಸೇ ನನ್ನ ಮಾತು ಕೇಳಲ್ಲ, ಇಷ್ಟೆಲ್ಲ ಧ್ಯಾನ ಮಾಡ್ಬೇಕಂತಿದ್ದೀನಿ, ದೇವರೇ ನನಗೇನು ವರ ಕೊಡ್ತಾ ಇಲ್ಲ, ಇಷ್ಟೆಲ್ಲ ನಾನು ಪೂಜೆ ಮಾಡ್ತೀನಿ, ಜನ ನನ್ನ ಬೈಯೋದು ನಿಲ್ಲಿಸಿಲ್ಲ, ಯಾಕೆ ಮಾಡಬೇಕು, ಯಾಕೆಲ್ಲ ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂತ ನಿರಾಶನಾಗಬಾರ್ದು, ಅವಸರ ಪಡಬಾರ್ದು. ಆ ಅವಘಡಗಳನ್ನು ನೋಡಿ ಅವನು ಬೇಸರ ಪಟ್ಕೋಬಾರ್ದು. ಸಾಧಕನಾದವನು ಸಮಾಧಾನ ಚಿತ್ತದಿಂದ ಇರಬೇಕು ಅಂತೇಳಿ ಅರವಿಂದಾಶ್ರಮದವರು ಸಾಧಕನಾದವನಲ್ಲಿ 12 ಲಕ್ಷಣಗಳು ಇರಬೇಕು ಅಂತೇಳಿ ಹೇಳ್ತಾರೆ. ಯಾರು ಪರಮಾತ್ಮನನ್ನು ಪೂಜೆ ಮಾಡ್ತಾರೆ, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತಾರೆ, ಅವ್ರಿಗೆ 12 ಲಕ್ಷಣಗಳು ಇರಬೇಕಂತೆ. ಅವು ಯಾವ್ಯಾವಪ್ಪ ಅಂತಂದರೆ, 1ನೇದು ಅಧ್ಯಾತ್ಮದ ಹಂಬಲ, ಮೊದಲನೇದು ಅಧ್ಯಾತ್ಮದ ಹಂಬಲ, 2ನೇದು ಸಮಾಧಾನ, 3ನೇದು ಶ್ರದ್ಧೆ, 4ನೇದು ಗುರು, 5ನೇದು ಧ್ಯಾನ ಮತ್ತು ಧಾರಣೆ, 6ನೇದು ಪುರುಷ ಪ್ರಯತ್ನ, 7ನೇದು ಶಾಂತಿ, ಆಮೇಲೆ 8ನೇದು ಪ್ರತ್ಯಗಾತ್ಮ, ಆಮೇಲೆ 9ನೇದು ನಿಶ್ಶಬ್ದತೆ, 10ನೇದು ಶರಣಾಗತಿ, 11ನೇದು ನಿಷ್ಠೆ, ಆಮೇಲೆ 12ನೇದು ಯಾವುದು ಅಂದರೆ ಕಾಯಕ. ಈ 12 ಗುಣಗಳನ್ನು ಇಷ್ಟಿಷ್ಟೇ ಮಕ್ಕಳಿಗೆ ಇಷ್ಟೇ ತುತ್ತು ಮಾಡ್ತೀರಿ ಫಸ್ಟಿಗೆ, ಆಮೇಲೆ ಇಷ್ಟ ಆಗುತ್ತೆ, ಆಮೇಲೆ ನೀನೇ ಊಟ ಮಾಡು ಅಂತ ತಟ್ಟೆ ಬಿಟ್ಟು ಕೊಟ್ಬಿಡ್ತೀರಿ, ಹೌದಿಲ್ಲ? ಹಾಗೆ ಇಷ್ಟಿಷ್ಟೇ ಗುಣಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋದರೆ ಒಂದು ದಿನ ನಮ್ಮ ಜೀವನ ಅದ್ಭುತವಾಗಿ ಪರಿವರ್ತನೆ ಆಗುತ್ತೆ ಅಂತೇಳಿ ಈ 12 ಗುಣಗಳನ್ನು ಅರವಿಂದಾಶ್ರಮದ ಯೋಗಿಗಳು ಹೇಳಿದ್ದಾರೆ. ಏನಪ್ಪ ಒಂದೊಂದೇ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ನಾವು. ಏನು ಮೊದಲನೇದು ಅಂದರೆ, ಸಾಧಕರಲ್ಲಿ ಏಕಾಗ್ರತೆ, ತನ್ಮಯತೆ ಮತ್ತು ಶರಣಾಗತಿ, ಈ 3 ಇರಬೇಕು. ಅಂದರೆ ಆಧ್ಯಾತ್ಮದ ಹಂಬಲ ಇರಬೇಕು. ಆಧ್ಯಾತ್ಮದ ಹಂಬಲ ಅಂತಂದರೆ ಹೇಗೆ ಅಂತಂದರೆ, ಅಯ್ಯ ನೀನು ಒಲಿದರೆ ಒಲಿಯದಿದ್ದರೆ ಮಾಡು, ನಾ ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ. ಛಲ ಬೇಕ್ರಿ ದೇವ್ರ ಜೊತೆಗೆ ಜಿದ್ದಾಜಿದ್ದಿ ಬೀಳಬೇಕು. ನಿಜವಾಗ್ಲೂ ಒಂದು ಕಡೆ ಬಸವಣ್ಣನವ್ರು ಹೇಳ್ತಾರೆ, ದೇವರೇ ನಿನ್ನ ಜೊತೆಗೆ ನಾನು ಯುದ್ಧ ಮಾಡ್ತೀನಿ, ಆದರೆ ಶರಣರ ಜೊತೆಗೆ ಯುದ್ಧ ಮಾಡಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ದೇವ್ರ ಜೊತೆಗೆ ಒಂಥರ ಅವಿನಾಭಾವವಾದಂಥ ಅನ್ಯೋನ್ಯತೆ ಇರಬೇಕು. ನಮ್ಗೆ ಯಾರಾದರೂ ಬೈದ್ರಂದ್ರೆ ದೇವ್ರ ಜೊತೆಗೆ ಜಗಳ ಆಡ್ತೀವಿ ನಾವು, ದೇವ್ರ ಜೊತೆಗೆ ನಾವು ಜಗಳ ಲಿಂಗಪ್ಪನ ಜೊತೆಗೆ ಜಗಳ ಬಿದ್ದುಬಿಡ್ತೀವಿ. ಹಿಂಗೆ ಮಾಡ್ದಲ್ಲ ಸರಿನಾ, ನೀ ಹಿಂಗೆ ಮಾಡ್ದಲ್ಲ ಸರಿನಾ, ಹಿಂಗೆ ಮಾಡ್ಬೋದಿತ್ತಲ್ಲ ಅಂತೀವಿ. ಮತ್ತು ಆಮೇಲೆ ಅಯ್ಯೋ ಪಾಪ ಬೈದೆ ಅಂತ ಬೇಜಾರು ಮಾಡ್ಕೋಬೇಡ ದೇವಾ ಅಂತ ಮತ್ತು ಅವನಿಗೆ ಸಮಾಧಾನ ಮಾಡ್ತೀವಿ. ಮತ್ತು ಆಮೇಲೆ ಸಿಟ್ಟು ಮಾಡ್ಕೋತೀವಿ. ದೇವ್ರ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ಎಂಥ ದೊಡ್ಡ ದುಃಖ ಇರಲಿ, ನೀರು ಮಂಜುಗಡ್ಡೆ ಥರ ಕರಿಗೆ ಹೋಗುತ್ತೆ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ, ಅಯ್ಯ ನೀನು ಒಲಿದರೆ ಒಲಿಯದಿದ್ದರೆ ಮಾಡು, ನಾ ನಿನ್ನ ಪೂಜಿಸಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀ ಮೆಚ್ಚಿದರೆ ಮೆಚ್ಚದಿದ್ದರೆ ಮಾಡು, ನಾ ನಿನ್ನ ನಪ್ಪಿದಲ್ಲದೆ ಸೈರಿಸಲಾರೆನಯ್ಯ. ಅಯ್ಯ ನೀ ನೋಡಿದರೆ ನೋಡದಿದ್ದರೆ ಮಾಡು, ನಾ ನಿನ್ನ ನೋಡಿ ಹಿಕ್ಕಿ ಹಾರೈಸಿದಲ್ಲದೆ ಸೈರಿಸಲಾರೆನಯ್ಯ. ಚನ್ನ ಮಲ್ಲಿಕಾರ್ಜುನಯ್ಯ, ನಾ ನಿಮ್ಮ ಪೂಜಿಸಿ ಅರುಷದಲ್ಲಾಡುವೆನಯ್ಯ ಅಂತ ಹೇಳ್ತಾಳೆ. ಎಂಥ ಭಕ್ತಿ ಮಾಡಿದ್ದಾಳೆ ಅಕ್ಕಮಾದೇವಿ. ಜಗತ್ತಿನಲ್ಲಿ ಯಾರು ಸಹ ಪರಮಾತ್ಮನನ್ನು ಇಷ್ಟೊಂದು ಪ್ರೀತಿಸಿಲ್ಲ ಅಂಥೇಳಿ ನಾನು ಅಂದ್ಕೋತೀನಿ. ಯಾಕೆಂದರೆ ಆ ವಚನದಲ್ಲಿ ಪ್ರೇಮ ಉಕ್ಕಿ ಹರಿತಾ ಇದೆ. ಅಕ್ಕ ಮಹಾದೇವಿಯ ವಚನಗಳಲ್ಲಿ ದೇವರ ಮೇಲಿರುವ ಭಕ್ತಿ, ಪ್ರೀತಿ, ಪ್ರೇಮ ಅಷ್ಟೊಂದು ಉತ್ಕಟವಾಗಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವೇನಂತೀವಿ, ಅಪ್ಪ ದೇವರೇ ನನಗೊಂದು ಒಳ್ಳೆ ಮನೆ ಕಟ್ಟಿಸ್ಕೊಡು, ನಿನ್ನೆಯಿಂದ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಸ್ವಲ್ಪ ಇದು ಮಾಡು. ಏನಂದರೆ, ಅಪ್ಪ ದೇವರೇ ನನಗೊಂದು ಒಳ್ಳೆ ಮನೆ ಕಟ್ಟಿಸ್ಕೊಡು, ನಾನು ಬಂದು ನಿನಗೆ ಕೂದಲ ಕೊಡ್ತೀನಿ ಅಂತ ಬೇಡ್ಕೊತೀನಿ. ಆಮೇಲೆ ನನಗೆ ಒಂದು ಒಳ್ಳೆ ಹುಡುಗ ಗಂಡು ಮಗು ಜನಿಸ್ಲಿ, ನಾನು ನಿನ್ನ ಗುರುಳು ಸೇವೆ ಮಾಡ್ತೀನಿ ಅಂತ ಹೇಳ್ತೀನಿ. ಗಂಡು ಮಗುನೂ ಜನಿಸ್ತು, ಗುರುಳು ಸೇವೆನೂ ಮಾಡ್ತು. ಆಮೇಲೆ ಏನಂತೀರಿ, ಮತ್ತೆ ಇನ್ನೊಂದು ಯಾವುದೋ ಕಷ್ಟ ಬಂತು ಅಂತ ಇಟ್ಕೊಳ್ಳಿ. ಆವಾಗ ನಾ ಇಷ್ಟೆಲ್ಲ ಪೂಜೆ ಮಾಡಿದೆ, ನೀ ಗುರುಳು ಸೇವೆ ಮಾಡಿದೆ, ನಿನಗೆ ಕೂದಲ ಕೊಟ್ಟೆ, ನೀ ಏನು ಮಾಡಿದೆ, ನನಗೇನು ಕೊಟ್ಟಿ ಅಂತ ಬೈತೀರಿ, ಹೌದಿಲ್ಲ?
ಕಷ್ಟದಲ್ಲಿ ಬೈಯೋದು, ಸುಖದಲ್ಲಿ ಹಿಗ್ಗೋದು, ಸುಖದಲ್ಲಿ ಮರೆಯೋದು. ಅದಕ್ಕೇನೆ ಬಕ್ಮಾದೇವಿ ಹೇಳ್ತಾಳೆ, ನೀನು ಒಲಿದ್ರೂ ನಾನು ನಿನ್ನ ಪೂಜೆ ಮಾಡ್ತೀನಿ, ನೀವು ಒಲಿದೆ ಹೋದ್ರೂ ನಾನು ನಿನ್ನ ಪೂಜೆ ಮಾಡ್ತೀನಿ. ನೀನು ನನ್ನ ಕಡೆ ನೋಡಿದ್ರೂ ನಾನು ಪೂಜೆ ಮಾಡ್ತೀನಿ, ನೀನು ನೋಡದೆ ಹೋದ್ರೂ ನಾನು ಪೂಜೆ ಮಾಡ್ತೀನಿ. ನಾ ಹಾಡ್ತೀನಿ, ಚೆನ್ನಾಗಿ ನಿನ್ನನ್ನು ಹಾಡ್ತೀನಿ. ನೀ ಕೇಳಿದ್ರೂ ನಾ ಹಾಡ್ತೀನಿ, ನೀ ಕೇಳದೆ ಹೋದ್ರೂ ನಾ ಹಾಡ್ತೀನಿ. ಹೌದಿಲ್ಲ? ಹೋಗಿರೇ ಹಾಡೋದನ್ನ ಯಾರು ಕೂತ್ ಕೇಳ್ತಾರಲ್ರಿ ಮುಂದ್ಗಡೆ? ಯಾರಾದರೂ ಕೇಳ್ತಾರ? ಯಾರಾದರೂ ಕೇಳ್ತಾರೆ ಅಂತ ಅದು ಹಾಡುತ್ತಾ? ತನ್ನ ಆನಂದಕ್ಕಾಗಿ ಅದು ಹಾಡುತ್ತೆ, ತನ್ನ ಖುಷಿಗಾಗಿ ಕೋಗಿಲೆ ಹಾಡುತ್ತೆ. ಹಂಗೆ ಸಾಧಕನಾದವನು ದೇವರು ಕೊಡುವಂಥ ವರಗಳಿಗಾಗಿ, ದೇವರು ಕೊಡುವಂತಹ ಒಂದು ಕೊಡುಗೆಗಾಗಿ ಪೂಜೆ ಮಾಡಬಾರ್ದು. ನಿನ್ನನ್ನು ಪೂಜೆ ಮಾಡೋದೇ ನನಗೆ ಆನಂದ ಅಂತ ಯಾರು ಪೂಜೆ ಮಾಡ್ತಾರಲ್ಲ ಅವರಿಗೆ ದೇವರು ಬೇಗನೆ ಒಲಿತಾನಂತೆ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ನವ್ರು ಬಂದರೆ ನಮಗೆ ಬೇಜಾರಾಗ್ಬಿಡ್ತಾರೆ, ಅದೇ ದುಡ್ಡು ಕೊಡೋರು ಬಂದರೆ ನಮಗೆ ಖುಷಿ ಆಗ್ಬಿಡುತ್ತೆ. ಹಂಗೆ ಬೇಡೋರು ಅಂತ ಹೋದರೆ ಅಂತಾನಂತೆ ದೇವರು. ಬರೀ ಬೇಡಕ್ಕೆ ಬರ್ತಾನೆ, ಏನು ಬೇರೆ ಕೆಲಸ ಇಲ್ಲ. ನಾ ಬೇಡಲ್ಲ, ನೀನೇ ನನಗೆ ಬೇಕು ಅಂತಂದರೆ ಆವಾಗ ದೇವರು ನಮ್ಮ ಹತ್ರ ಬರ್ತಾನೆ, ನಮ್ಮ ಕರೆಯನ್ನು ಹೋಗೊಟ್ಟು ನಮ್ಮ ಕಡೆ ಬರ್ತಾನಂತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾಳೆ ಮಹಾದೇವಿ. ಅದಕ್ಕೆ ಅನೇಕ ಜನ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಸಂಕಟ ಬಂದ ಉತ್ಕಟವಾದಂಥ ಹಂಬಲ ಇರೋರು, ಸಂಕಟನೇ ಇರಲಿ ಸುಖನೇ ಇರಲಿ ಪರಮಾತ್ಮನನ್ನು ಪೂಜೆ ಮಾಡ್ತಾನೇ ಇರ್ತಾರೆ ಅನ್ನೋದಕ್ಕೆ ಆಧ್ಯಾತ್ಮದ ಹಂಬಲ ಅಂತ ಕರಿತೀವಿ. ಇದು ಎಲ್ಲ ಸಾಧಕರಲ್ಲಿ ಇರಬೇಕು. ಎರಡನೇದು ಯಾವುದು ಅಂದರೆ ಸಮಾಧಾನ. ಎರಡನೇದು ಯಾವುದು? ಸಮಾಧಾನ. ಹೇಗಪ್ಪ ಸಮಾಧಾನ ಅಂದರೆ ಹೇಳ್ತಾ ಇದ್ದಾರೆ ಶರಣರು, ಆರೇನೆಂದರು ಓರಂತಿಪ್ಪುದೇ ಸಮತೆ, ಆರು ಜರಿದರು ಅವರನ್ನ ಮನದ ಕಾಳಿಕೆ ಕಳೆದರೆಂಬುದೇ ಸಮತೆ, ಆರು ಸೂತ್ರವ ಮಾಡಿದರೆ ಅವರನ್ನ ಜನ್ಮದ ಹಗೆಗಳೆಂಬುದೇ ಸಮತೆ, ಇಂತಿ ಗುರುಕಾರುಣ್ಯ ವಚನ ಕಾಯದಲ್ಲಿ ಅಹಿತವಿಲ್ಲದೆ ನಿಮ್ಮವರು ನೀವೆಂಬುದೇ ಸಮತೆ ಅಂತ ಹೇಳ್ತಾರೆ. ಏನೆಂದರೆ ಆರೇನೆಂದರೂ ಓರಂತಿಪ್ಪುದೇ ಸಮತೆ. ನೋಡಿರಿ, ನಾವೊಂದು ಅನುಷ್ಠಾನ ಮಾಡ್ತೀವಿ, ನಾವೊಂದು ಧರ್ಮವನ್ನು ನಡ್ಕೋತಾ ಇದ್ದೀನಿ, ಆ ಧರ್ಮದ ಅನುಯಾಯಿ ಆಗಿದ್ದೀನಿ. ನನ್ನ ಕಷ್ಟನೇ ಬರಲಿ, ಜೀವ ಹೋಗುವಂಥ ಪ್ರಸಂಗ ಬಂದರೂ ಆ ಧರ್ಮಕ್ಕೆ ನಾನು ಎದೆ ಕೊಟ್ಟು ನಿಲ್ತೀನಿ, ನಾನು ಆ ಧರ್ಮವಾದ ಜೀವಿಸ್ಕೋತಾ ಇದ್ದೀನಿ ಅಂತ ಅಂದರೆ ಜನ ಸುಮ್ಮನೆ ಇರ್ತಾರೇನೋ? ಇಲ್ಲ, ಸಾವಿರಾರು ಥರ ಮಾತಾಡ್ತಾರೆ. ಹುಚ್ಚಿಡ್ದೈತೆ, ಹೋಗಿ ಅಲ್ಲಿ ಕುತ್ಕೋತಾಳೆ, ಅಲ್ಲಿ ಹೋಗಿ ಕುತ್ಕೋತಾಳೆ ಪುರಾಣದ ಮುಂದೆ. ಏನು ಮಾಡಿ 1 ಗಂಟೆ ಸುಮ್ಮನೆ ವೇಸ್ಟು, ಇಲ್ಲ ಮನೆಯಾಗ ಕುತ್ಕೊಂಡ್ರೆ ಆಗಲ್ಲ ಅಂತ. ಇದೇ ರೀತಿ ಸಾವಿರಾರು ಮಾತುಗಳು, ಗೊತ್ತಾಯ್ತಾ? ಆದರೆ ಅವುಗಳನ್ನು ನಾವು ತಲೆಗೆ ಹಾಕೋಬಾರ್ದು. ಈ ಕಡೆ ಕೇಳಿ ಈ ಕಡೆ ಬಿಡಬೇಕು. ನಮ್ಮದು ಭಕ್ತಿ ಮಾಡಬೇಕು, ಪರಮಾತ್ಮನನ್ನು ಕಾಣಬೇಕು ಅನ್ನುವಂಥ ಛಲ ನಮ್ಮೊಳಗೆ ಇರಬೇಕು. ನೀವು ಆ ಮಾತುಗಳಿಗೆ ಸ್ಪಂದಿಸಿದ್ರಿ ಅಂದರೆ ಹೇಗೆ ಅಂದರೆ ನನ್ನ ಮನಸ್ಸಲ್ಲಿ ಅಳುಕಿದೆ ಅಂತ ಅರ್ಥ. ಈಗ ಉದಾಹರಣೆಗೆ ಒಂದು ಕೊಡ್ತೀನಿ. ಈಗ ನಿಮ್ಗೆ ಯಾರೋ ಒಬ್ಬರು ಮನಿ ಆರ್ಡ್ರ್ ಮಾಡಿದ್ದಾರೆ, ಮನಿ ಆರ್ಡ್ರ್ ನಿಮ್ಮ ಮನೆ ತನಕ ಬಂದಿದೆ, ಅದಕ್ಕೆ ನೀವು ಸೈನ್ ಮಾಡಿದ್ರಿ ಅಂದರೆ ಅದು ನೀವು ತಗೊಳ್ಳೇಬೇಕು, ಅದು ನಿಮ್ಮದೇ. ಸೈನ್ ಮಾಡಲಿಲ್ಲ ಅಂದರೆ ವಾಪಸ್ ಹೋಗುತ್ತೆ. ಹಂಗೆ ನಿಂದನೆಗಳು ಬರ್ತವೆ, ನಿಮ್ಮನ್ನು ಟೀಕೆ ಟಿಪ್ಪಣಿಗಳು ಬರ್ತವೆ, ಅವುಗಳನ್ನು ನೀವು ಸ್ವೀಕರಿಸಿದ್ರಿ ಅಂದರೆ ಮನಿ ಆರ್ಡ್ರ್ ನಿಮ್ಮದೇ, ಅದು ಸತ್ಯ. ಆ ನಿಂದನೆಗೆ ನೀನು ಅರ್ಹಳು ಅಂತ ಅರ್ಥ. ಇದು ನನಗೆ ಸಂಬಂಧ ಇಲ್ಲ ಅಂಥೇಳಿ, ಇದು ನಂದಲ್ಲ ಮನಿ ಆರ್ಡ್ರು ಅಂತೇಳಿ ನೀನು ಸೈನ್ ಮಾಡದೆ ನಿಲ್ಲೋ, ಮತ್ತೆ ಅವನೇ ನಿಮ್ಮ ಮನೆ ಮುಂದೆ ಬಿಸಾಕಾಗ್ತಾನೇನು? ಇಲ್ಲ, ವಾಪಸ್ ತೊಗೊಂಡು ಹೋಗ್ತಾನೆ. ಅದಕ್ಕೆ ನಾವು ನಿಂದನೆಗಳನ್ನು ಗಮನಕ್ಕೆ ಕೊಡದೇನೆ ನಮ್ಮ ಪೂಜೆ ಪ್ರಾರ್ಥನೆ ನಿಷ್ಠೆಯನ್ನು ಸಮಾಧಾನವಾಗಿ ಮುಂದುವರಿಸ್ಕೊಂಡು ಹೋಗ್ತೀವಲ್ಲ, ಅದು ಎರಡನೆಯ ಲಕ್ಷಣ ಸಾಧಕನದು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅನೇಕ ಜನ, ಲೋಕದ ಜನ ಏನು ಮಾಡ್ತಾರೆ? ಸತ್ಯದ ಓರೆಗಲ್ಲಿಗೆ ಹಚ್ತಾರೆ, ಹುಚ್ಚಿಡ್ದೈತೆ ಅಂತಾರೆ. ಆಮೇಲೆ ಕೂಡಲ ಸಂಘಕ್ಕೆ ಹೋಗ್ತಾಳೆ, ದುಡ್ಡೆಲ್ಲ ಕಳ್ಕೊಂಬರ್ತಾಳೆ, ಆಮೇಲೆ ಪೂಜೆ ಮಾಡ್ತಾಳೆ. ಎಲ್ಲೆಲ್ಲ ಮಾತಾಡಿದ್ರು ಸಹ ನಾವು ಒಂದೇ ರೀತಿ ಇರೋದಕ್ಕೆ ಸಮಾಧಾನ. ಮೂರನೇದು ಯಾವುದು ಅಂದರೆ ಶ್ರದ್ಧೆ. ಮೊದಲೇ ಶ್ರದ್ಧೆ ಏನಿರುತ್ತೆ? ಸಾಧಕನಲ್ಲಿ ಶ್ರದ್ಧೆ ಅಂದರೆ ಹೇಗಿರುತ್ತೆ ಅಂತಂತಂದರೆ ಬಸವಣ್ಣನವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಂತ ಹೇಳ್ತಾರೆ. ಏನು ಈ ವಚನದ ಅರ್ಥ ಅಂದರೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ.
ಅನೇಕ ಜನ ಹಾಡ್ತಾರ್ರಿ. ಯಾಕೆ ಗೊತ್ತಾ? ಮಹಾರಾಜನ ಆಸ್ಥಾನದಲ್ಲಿ ಇರ್ತಾರೆ. ಮಹಾರಾಜನನ್ನು ಹಾಡಿ ಹೊಗಳಿ ಕೊಂಡಾಡಲಿಲ್ಲ ಅಂದರೆ ಅವನಿಗೆ ದುಡ್ಡೇ ಇಲ್ಲ, ಅದಕ್ಕೆ ಆಡ್ತಾ ಇರ್ತಾರೆ. ಆಮೇಲೆ ಕೆಲವರು ಗಂಡನನ್ನು ಹೊಗಳಿಲ್ಲ ಅಂದರೆ ರೇಷ್ಮೆ ಸೀರೆ ಬರಲ್ಲ, ಆಮೇಲೆ ಒಳ್ಳೊಳ್ಳೆ ತಿಂಡಿ ಬರಲ್ಲ, ಏನು ಬರಲ್ಲ ಅಂತೇಳಿ ಗಂಡನ ಹೊಗಳಿ 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 ಅಡ್ಡಕ್ಕೆ ಕುಂಡ್ರಿಸ್ಬಿಟ್ಟಿರ್ತಾರೆ. ಹೌದಾ? ಈಗ ನಮ್ಮ ವೇದಿಕೆ ಮೇಲೆ ಕೆಲವೊಬ್ರಿಗೆ ಕೆಲವೊಂದು ಆಗಬೇಕಾಗಿರುತ್ತೆ. ಅವ್ರನ್ನ ಹೊಗಳಿದ್ದು ಮೈಕ್ ಹಿಡ್ಕೊಂಡು, ಇನ್ನೊಬ್ರು ಅದಕ್ಕಿಂತ ದೊಡ್ಡ ಸಾಧನೆ ಮಾಡಿರಲಿ, ಅವ್ರ ಲೆಕ್ಕಕ್ಕಿಲ್ಲ. ಆದರೆ ಅವ್ರಿಗೆ ಬೇಕಾಗಿರುತ್ತಲ್ಲ, ಅವ್ರನ್ನ ಹೊಗಳೋದು. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ಹಾಡಿದೋಡಿ ನೋಡಿ, ನಾ ಯಾರ್ಯಾರಿಗೂ ಹಾಡಕ್ಕೆ ಹೋಗಲ್ಲ, ನಾ ಹಾಡೋದನಿ ಅಂದರೆ ನಿರಾಕಾರ ನಿರ್ಗುಣ ಪ್ರಣವ ಸ್ವರೂಪಿ ಪರಮಾತ್ಮನನ್ನು ಹಾಡ್ತೀನಿ ಅಂತ ಹೇಳ್ತಾರೆ ಬಸವಣ್ಣ. ಯಾಕೆ ಅಂದರೆ ಪರಮಾತ್ಮನನ್ನು ಹಾಡಿದರೆ ಏನು ಲಾಭ ಇದೆ ಗೊತ್ತಾ? ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಏನಾದರೂ ಬೇಡಲಿ, ಒಂದು ಸಣ್ಣದೇ ಕೇಳಿ, ಒಂದು ದೊಡ್ಡ ವಸ್ತುನೇ ಕೇಳಿ, ಪರಮಾತ್ಮನ ಹತ್ರ ಮಾತ್ರ ಕೇಳ್ಕೋಬೇಕು. ಈಗ ಅನೇಕ ಜನ ಏನು ಮಾಡ್ತಾರೆ ಗೊತ್ತಾ? ಈ ಉದಾಹರಣೆಗೆ ಒಂದು ಸನ್ನಿವೇಶ ಹೇಳ್ತೀನಿ. ಈಗ ಒಬ್ಬ ಪೇಷಂಟು ಆಸ್ಪತ್ರೆಯಲ್ಲಿ ಐಸಿಯುಯಲ್ಲಿದ್ದಾನೆ. ಐಸಿಯು ಮೇಲೆ ಅವನಿಗೇನು ವೆಂಟಿಲೇಟರ್ ಮೇಲೆ ಮಲಗಿಸಿದ್ದಾರೆ. ವೆಂಟಿಲೇಟರ್ ಅಂದರೆ ಈ ಮೂಗಿಗೆ ಹಾಕಿರ್ತಾರಲ್ಲ, ಆ ವೆಂಟಿಲೇಟರ್ ಮೇಲೆ ಮಲ್ಕೊಂಡಾನೆ. ಅವ ಹೀಗೆ ಮಾಡ್ತಾ ಇದ್ದಾನೆ, ಉಸಿರಾಡೋದೇ ಕಷ್ಟ ಆಗ್ಬಿಟ್ಟಿದೆ ರೀ. ಅಂಥ ಸಂದರ್ಭದಲ್ಲಿ ಅಲ್ಲಿ ಹೊರಗಡೆ ಇರ್ತಾರಲ್ಲ ಅವ್ರ ಬಂಧುಗಳು, ಅವ್ರೇನು ಮಾಡ್ತಾರೆ ಗೊತ್ತಾ? ಇನ್ನೊಬ್ಬ ಡಾಕ್ಟ್ರ್ ಹತ್ರ ಓಡೋಗ್ತಾರೆ. ಡಾಕ್ಟ್ರೇ ದಯಮಾಡಿ ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ, ನಮ್ಮ ಮನೆಯವ್ರನ್ನ ಉಳಿಸ್ಕೊಡ್ರಿ ಡಾಕ್ಟ್ರೇ ಅಂತ ಕೇಳ್ತಾರೆ. ಆಮೇಲೆ ಅವರಿಲ್ಲ ಅಂತ ಅಂದ ಕೂಡಲೇ ಮತ್ತೆ ಇನ್ನೊಬ್ಬ ಆಸ್ಪತ್ರೆ ಹತ್ರ, ಮತ್ತೊಬ್ಬರ ಹತ್ರ ಹಿಂಗೆ ಬೇಡ ಎಲ್ಲರಿಗೂ ಬೇಡಿ, ದುಡ್ಡು ಬೇಡಿ, ನಮ್ಗೆ ನೋಡ್ಕೊ ಅಂತೇಳಿ ಎಲ್ಲ ಬೇಡ. ಎಲ್ಲ ಆದಮೇಲೆ ಆ ದೇವ್ರು ಇಟ್ಟಂಗೆ ಆಗುತ್ತಪ್ಪ ಅಂತಾರೆ. ಹೌದಿಲ್ಲ? ದೇವ್ರು ಇಟ್ಟಂಗೆ ಆಗುತ್ತೆ ಅಂತ ಸತ್ಯ ನಿನಗೆ ಮೊದಲೇ ಗೊತ್ತಿದ್ದಿದ್ರೆ ಆ ಪರಮಾತ್ಮನನ್ನೇ ಬೇಡ್ಬೋದಿತ್ತಲ್ಲ. ಇಷ್ಟೊತ್ತಿಗೆ ಎಷ್ಟೋ ಉತ್ತಮವಾಗಿ ಅವನ ಆರೋಗ್ಯ ಸುಧಾರಣೆ ಆಗ್ತಾಯಿದೆ. ಬೇರೆ ಕಡೆಯಿಂದೆಲ್ಲ ಬೇಡಿ ವ್ಯರ್ಥ ಮಾಡ್ಕೊಂಡೆಲ್ಲ ನಿಮ್ಮ ಸಮಯವನ್ನು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಡಿದೊಡೆ ಡಾಕ್ಟ್ರ್ ಆದರೂ ಅಷ್ಟೇನೆ, ನೀವು ಕೋಟಿ ರೂಪಾಯಿ ನೀವು ಡಾಕ್ಟ್ರಿಗೆ ಕೊಡ್ರಿ, ನಮ್ಮ ಉಳಿಸ್ರಪ್ಪ, ಪ್ರಾಣ ಉಳಿಸ್ರಿ ಅಂತ ಕೋಟಿ ರೂಪಾಯಿ ನೀವು ಕೊಡ್ರಿ. ಕೊನೆಗೆ ಏನಂತಾರೆ? ಎಲ್ಲ ದೇವ್ರ ಮೇಲೆ ಬಿಟ್ಟೆ ಅಂತ. ಅಂದರೆ ಎಲ್ಲದಕ್ಕಿಂತ ಅತ್ಯಧಿಕವಾಗಿರುವಂಥ ಶಕ್ತಿ ಪರಮಾತ್ಮನೇ ಅಂತ ತಿಳ್ಕೊಂಡ್ಮೇಲೆ ಬೇರೆಯವರಿಗೆ ಬೇಡಿ ಯಾಕಪ್ಪ ಅದೇನು ಬೇರೆಯವರಿಗೆ ಬೇಡಿದ್ರೆ ಏನಾಗುತ್ತೆ ಗೊತ್ತಾ? ಆಕೆ ನಮ್ಮ ಮನೆಗೆ ಬಂದಿದ್ದು, ಅವ್ರ ಗಂಡಿಗೆ ಹುಷಾರಿಲ್ಲ ಅಂತೆ, 1 ಲಕ್ಷ ರೂಪಾಯಿ ಕೇಳಿ, ನಾನೆಲ್ಲಿಂದ ತಂದು ಕೊಡಲ, ನನಗೆ ಇನ್ನೊಬ್ಬರ ಮನೆಗೆ ಕಳ್ತನ ಮಾಡಿ ತಂದು ಕೊಡಲೆ ಅಂತ ಹೇಳ್ತಾರೆ. ಆಕೆಗೆ ಅಷ್ಟು ಯೋಗ್ಯತೆ ಇಲ್ಲ. 1 ಲಕ್ಷ ರೂಪಾಯಿ ಗಂಡಿಗೆ ಹುಷಾರಿಲ್ಲ ಅಂದರೆ ಜೋಡ್ಸೋಕ್ಕಾಗಲ್ಲ, ಇನ್ನೊಬ್ಬರ ಮನೆ ಕೇಳ್ತಾಳೆ, ನಾಚಿಕೆ ಇಲ್ಲ ಅಂತ ಬೈಕೋತಾರೆ, ಆಡ್ಕೋತಾರೆ, ನಮ್ಮ ಮರ್ಯಾದೆನ ಹರಾಜಿಗೆ ಹಾಕ್ತಾರೆ. ಅಂಥವ್ರ ಜೊತೆಗೆ ಬೇಡಿ ನಾವು ಮೂರ್ಖತನದ ಕೆಲಸ ಮಾಡೋದಕ್ಕಿನ್ನ ಎಲ್ಲರಿಗಿನ್ನ ದಾನಿ ಮಹಾದಾನಿ ಆ ಪರಮಾತ್ಮನನ್ನು ಬೇಡಿದರೆ ಎಷ್ಟು ಬೇಗ ನಮ್ಮ ಬಯಕೆಗಳು ಈಡೇರ್ತವೆ. ಹೌದಿಲ್ಲ? ಅದಕ್ಕೆ ನಿನ್ನೆ ಇಲ್ಲಿ ಹೇಳ್ತಾ ಇದ್ದಾರೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಬೇರೆಯವರಿಗೆ ಕೈ ಚಾಚಿ ನಾನು ಯಾರಿಗೂ ಬೇಡೋದಿಲ್ಲ, ಅವನು ಎಂಥ ಕೋಟ್ಯಾಧಿಪತಿ ಇರ್ಬೋದು, ನಾನು ಅವನಿಗೆ ಕೈ ಚಾಚಿ ಕೇಳಲ್ಲ ಅಂತ ಹೇಳ್ತಾರೆ ಬಸವಣ್ಣ. ಆಮೇಲೆ ಹೇಳ್ತಾರೆ, ಒಡಲ ತೋರಿಯನ್ನ ಬಡತನವ ಭಿನ್ನಯಿಸುವೆ. ಒಡೆಯನಿಗೆ ಈಗ ನೋಡ್ರಿ, ಒಬ್ಬ ಮಾಲೀಕ ಇರ್ತಾನೆ ಅಂತ ಇಟ್ಕೊಡ್ರಿ, ಗೌಡ ಇರ್ತಾನೆ. ಗೌಡನ ಹೊಲದಲ್ಲಿ ಕೆಲಸ ಮಾಡೋ ಆಳು ಬಂದಿರ್ತಾನೆ. ಆಳು ಬಂದು, ಒಡೆಯ ಇವತ್ತು ಕೆಲಸ ಮಾಡಿದ್ದೀನಿ, ಸಂಬಳ ಕೊಡು ಒಡೆಯ ಅಂತಂದರೆ, ಹೋಗೋ, ನಿನಗೆ ಸಂಬಳ ಕೊಡೋಕೆ ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಇಲ್ಲ ಒಡೆಯ, ಇವತ್ತು ನೀ ಕೊಡಲೇ ಇಲ್ಲ ಅಂದರೆ ನನಗೆ ಬೇಕೇ ಬೇಕು, ದುಡ್ಡು ಬೇಕು ಅಂತ ಮತ್ತೆ ಕೊಡ್ತಾನೆ. ಇಲ್ಲಪ್ಪ ನಾ ಕೊಡೋದಿಲ್ಲ, ಹೋಗು ಅಂತ ಅಂತಾನೆ. ಒಡೆಯ ನೀನು ಕೊಡಲಿಲ್ಲ ಅಂದರೆ ನೀನು ಕಾಲು ಬಿಡೋದಿಲ್ಲ ನಾನು ಅಂದರೆ, ಇಲ್ಲ ಕಣೋ, ಯಾಕೆ ಕಟ್ಟ ಮಾಡ್ತೀಯ, ಹೋಗು ಅಂತ. ನೀ ಕೊಡೋವರೆಗೂ ನಿನ್ನ ಮನೆ ಬಿಟ್ಟು ಹೋಗಲ್ಲ ಅಂತಂದರೆ ಅವ್ನಿಗೆ ಏನಾರ ಕೊಟ್ಟು ಕಳಿಸ್ರಿ ಅಂತ ಹೇಳ್ತೀರ. ಹೌದಿಲ್ಲ? ಅವ್ನಿಗೆ ಏನಾರ ಕೊಟ್ಟು ಕಳಿಸ್ರಿ, ಮನೆ ಬಿಟ್ಟು ಕದಲೋದೇ ಇಲ್ಲ ಏನು ಅಂತ ಅಂತೀರ. ಹಂಗೆ ದೇವರಿಗೆ ಬೇಡಬೇಕು, ಕೊಡೋವರೆಗೂ ಬೇಡಬೇಕು. ಆದರೆ ಅವನು ದಯಾಮಯಿ, ಕರುಣಾಮಯಿ, ದಯಾಸಾಗರ ಅನ್ನುವಂಥ ಪರಮಾತ್ಮ ನಮ್ಮ ಕರೆಗೆ ಹೋಗೊಡ್ತಾನೆ, ಹೋಗೊಡ್ಲೇಬೇಕು. ಅವನ ಕೆಲಸನೇ ಅದು. ಯಾಕಂದರೆ ಅವನೇ ಹುಟ್ಟಿಸಾನೆ ಅಂದಮೇಲೆ ಅವ್ನು ಕಾಪಾಡದೇ ಇರ್ತಾನ? ಅಲ್ಲ, ಹುಲ್ಗಡ್ಡಿ. ಅದಕ್ಕೆ ಹೇಳ್ತಾರೆ ಒಂದು ಕಡೆ ಕನಕದಾಸರು ಏನಂದರೆ, ತಲ್ಲಣಿಸದಿರು ಕಣ್ಗೆ ತಾಳು ಮನವೇ, ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯ ಬೇಡ. ತಲ್ಲಣಗೊಳ್ಬೇಡ, ಮನಸ್ಸು ನೀನು ಹೆದರ್ಕೋಬೇಡ,
ಹಂಚ್ಕೋಬೇಡ. ಪರಮಾತ್ಮ ಕೊಡ್ತಾನೋ ಇಲ್ಲೋ ಅಂತ ಸಂಶಯ ಮಾಡಬೇಡ. ಇಡೀ ಜಗತ್ತನ್ನೇ ಸಾಕುವ ಪರಮಾತ್ಮನಿಗೆ ನೀನೊಬ್ಬಳು ಬಾರನ? ನೀವೊಬ್ಬಳು ಬಾರನ? ಇಲ್ಲ, ತಲ್ಲಣಗೊಳ್ಬೇಡ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು ಅಂತ ಹೇಳ್ತಾರೆ. ಬೆಟ್ಟದ ಮೇಲೆ ಕಲ್ಲಿನ ಸಂಧಿ ಒಳಗೆ ಆಗ ತಾನೇ ಜೀವ ಬಂದಿರುತ್ತೆ ಕಪ್ಪೆ ಮರಿಗೆ. ಅದಕ್ಕೆ ಹೋಗಿ ನೀವೇನಾದರೂ ನೀರು ಹಾಕ್ತೀರೇನು? ಏನು ಅದಕ್ಕೇನು ಹೋಗಿ ಊಟ ಕೊಟ್ಟಿದ್ದೀರಾ ಎಂದಾದರೂ? ಯಾರು ಕೊಟ್ಟಿಲ್ಲ. ಕಲ್ಲಲ್ಲಿ ಹುಟ್ಟೋ ಇದಕ್ಕೆ, ಮೀನಿಗೆ, ಮರಿಗೆ, ಭೂಮಿ ಒಳಗಿರೋ ಜಂತುಗೆ, ಗಾಳಿಯಲ್ಲಿರೋ ಕ್ರಿಮಿಗಳಿಗೆ ದಿನ ಊಟ ಯಾರಾದರೂ ಹಾಕ್ತೀರಾ? ಹೋಗಿ ಯಾರಿಗ್ಯಾರು ಹಾಕ. ಯಾರಿಗ್ಯಾರು ಇಲ್ಲ. ಕೆಟ್ಟವಂಗೆ ಕೆಡ ಇಲ್ಲ. ಜಗದ ಗಂಟ ನೀನೇ ಕೂಡಲ ಸಂಗಮ ದೇವ ಅಂತೆ. ಯಾರಿಗ್ಯಾರು ಇಲ್ಲ. ನಮ್ಮ ಭ್ರಮೆ ಅಷ್ಟೇ. ನನ್ನ ಗಂಡ ನನಗಾಗ್ತಾನೆ, ನನ್ನ ಮಕ್ಕಳು ನನಗಾಗ್ತಾರೆ, ನನ್ನ ಮನೆ ನನಗಾಗುತ್ತೆ ಅನ್ನೋದು ನಮ್ಮ ಭ್ರಮಾಲೋಕ, ನಮ್ಮ ಕಲ್ಪನಾಲೋಕ. ಹೇಗಿದೆ ಈ ಕಲ್ಪನೆ ಅಂತಂದರೆ, ಒಂದು ಸರಿ ಒಬ್ಬ ಗುರು ಧರ್ಮ ಪ್ರಚಾರ ಮಾಡ್ತಾ ಹೊರಟಿದ್ದ. ಧರ್ಮ ಪ್ರಚಾರ ಮಾಡ್ತಾ ಹೊರಟಿರುವಾಗ ಒಬ್ಬನು ಎದುರಾದ. ನಾನು ಇಡೀ ಊರಿಗೆ, ಇಡೀ ಕಾಡಿಗೆ ದೊಡ್ಡ ಕ್ರೂರಿ ಇದ್ದೀನಿ. ನನ್ನ ನೋಡಿದರೆ ಹಂಚ್ಕೊಂಡು ಓಡೋಗ್ತಾರೆ. ನೀನು ಇಷ್ಟು ಶಾಂತವಾಗಿ ನನ್ನ ಮುಂದೆ ಬರ್ತಾ ಇದೀಯ ಅಂದರೆ ನಾನು ನಿನ್ನ ಸುಮ್ಮನೆ ಬಿಡ್ತೀನೇನು ಅಂತ. ಅವನು ಸುಮ್ಮನೆ ಬಿಡ್ತೀನ ನಿನಗೆ ಅಂದ. ಆಯ್ತಪ್ಪ, ನೀನು ಇಷ್ಟೆಲ್ಲ ಕ್ರೂರತನದಿಂದ ಎಲ್ಲರನ್ನೂ ಹೊಡೆಯೋದು ಕಡಿಯೋದು ಮಾಡ್ತೀಯಲ್ಲ, ಯಾಕೆ ಮಾಡ್ತೀಯ ಅಂದರೆ ದುಡ್ಡಿಗಾಗಿ ಮಾಡ್ತೀನಿ. ಯಾಕೆ ಬೇಕು ನಿನಗೆ ದುಡ್ಡು? ನನಗ್ಯಾಕೆ ದುಡ್ಡು ಬೇಕು? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನ್ನ ಹೆಂಡತಿ ಇದ್ದಾಳೆ, ಆಕೆಗೋಸ್ಕರ ದುಡ್ಡು ಬೇಕು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂಥ ಮಕ್ಕಳಿದ್ದಾರೆ, ಅವರಿಗೋಸ್ಕರ ದುಡ್ಡು ಬೇಕು ಅಂದರು. ಆಯ್ತಪ್ಪ, ನನ್ನೂ ಕಡಿಯಂತೆ. ಇಷ್ಟೋ ದಿನ ನಿನಗೆ ಯಾರು ದುಡ್ಡು ಕೊಟ್ಟಾರಲ್ಲ, ಅದು 2ರಷ್ಟು ದುಡ್ಡು ಕೊಡ್ತೀನಿ ನಿನಗೆ. ಆದರೆ ಒಂದು ಪರೀಕ್ಷೆ. ಏನು ಹೇಳು? ನೀ ಈಗಿಂದಿಗೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಹೊಟ್ಟೆ ನೋವು ಅಂತೇಳಿ ಮಲ್ಕೋ. ಹೊಟ್ಟೆ ನೋವು ಅಂತ ಮಲ್ಕೋ. ಯಾಕೆ ಅಂತ ನಿನ್ನ ಹೆಂಡತಿ ಕೇಳ್ತಾಳೆ. ಕೇಳಿದಾಗ ಅವಾಗ ನೀನು ಹೇಳಬೇಕು, ಹೊಟ್ಟೆ ಅಂದರೆ ನನಗೆ ಸಾವು ಬರ್ತಾ ಇದೆ, ಇನ್ನೊಂದು 4 ವರ್ಷ ಬದುಕಬೇಕು, ನನ್ನ ಸಾವು ಅರ್ಧ ಆಯುಷ್ಯನ ಹೋಗ್ತಾ ಇದೆ ಇವತ್ತು, ಯಾರು ತಗೋತೀರಿ ಅಂಥೇಳಿ ಕೇಳು. ಅಥವಾ ಹಿಂಗಿಲ್ಲ ಅಂತಂದ್ರೂ ಏನು, ನನ್ನ ಪಾಪವನ್ನೆಲ್ಲ ಭಾಳ ತುಂಬಿ ತುಳುಕ್ತಾ ಇದೆ, ಯಾರಾದರೂ ನನ್ನ ಪಾಪ ತಕ್ಕೋತೀರಾ ಅಂತ ಕೇಳು ಅಂತ ಕೇಳಿ. ಆಯಿತು ಅಂಥೇಳಿ ಮನೆಗೆ ಹೋಗಿ ಆ ಹೆಂಡತಿ ಒಳಗಿದ್ಲು. ಹೋದ ಕೂಡಲೇ ದುಪ್ಪನೆ ಬಿದ್ದ. ಅಯ್ಯೋ ಹೊಟ್ಟೆ ನೋವು ಅಂತ ಉಳ್ಳಾಡೋಕ್ಕೆ ಶುರು ಮಾಡ್ದ. ಹೆಂಡತಿ ಬಂದು ಏನಾಯ್ತು ರೀ ಅಂದರೆ, ಅಯ್ಯೋ ಹೊಟ್ಟೆ ನೋವು ಎಷ್ಟು ದಿನ ಆದರೂ ಹೋಗಲ್ಲಂತೆ. ಅಲ್ಲೊಬ್ರು ಗುರುಗಳು ಬಂದಿದ್ರು, ನನ್ನ ಪಾಪನೆಲ್ಲ ಇನ್ನೊಬ್ಬರು ತಗೊಂಡ್ರೆ ಮಾತ್ರ ಈ ಹೊಟ್ಟೆ ನೋವು ಹೋಗುತ್ತಂತೆ ಅಂತ ಹೇಳ್ದ. ಅವಾಗ ಆಕೆ ಅಂದ್ಲು, ನಾನು ಯಾಕ್ರಿ ತಗೊಳ್ಳಿ? ನಾನು ಕಟ್ಕೊಂಡಿದ್ದೆ ಅದಕ್ಕೆ ನೀವು ಸಾಕೋಕ್ಕೆ. ನೀವು ಸಾಕೋದು ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ. ಸಾಕಿದ್ದೀರಿ. ನಿಮ್ಮ ಪಾಪ ನನ್ನ ತಲೆ ಮೇಲೆ ಯಾಕೆ? ಯಾರ ತಲೆನಾರ ಹೊಡ್ಕೊಂಬರ್ರಿ. ನನಗೆ ದುಡ್ಡು ಬೇಕಿತ್ತು, ಇಸ್ಕೊಂಡೆ. ಮಕ್ಕಳು ಜೋಪಾನ ಮಾಡೋದು ನನ್ನ ಕರ್ತವ್ಯ, ನಾನು ಮಾಡಿದ್ದೀನಿ. ನೀವು ಹಿಂಗೆ ತರ್ರಿ, ಹಂಗೆ ತರ್ರಿ, ಹೊಡೆದೇ ತರ್ರಿ, ದುಡ್ದೇ ತರ್ರಿ ಅನ್ನೋ ಏನಾರು ಹೇಳಿದ್ದೇನು? ಇಲ್ಲ. ಅಂದಮೇಲೆ ನಿಮ್ಮ ಪಾಪಕ್ಕೂ ನನಗೂ ಸಂಬಂಧ ಇಲ್ಲ ಅಂದ. ಅವ್ನಿಗೆ ಆಶ್ಚರ್ಯ ಆಯಿತು. ಆಮೇಲೆ ಮತ್ತೊಬ್ಬ ಮಕ್ಕಳನ್ನು ಕೇಳಿದ್ರು, ಮಕ್ಕಳೇ, ನೀವಾದರೂ ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ತಂದಿಟ್ಟಿದ್ದೀನಲ್ಲ, ಅದ್ರಾಗ ಅರ್ಧ ಪಾಪ ತಗೊಳ್ಳಿ, ಮತ್ತೆ ನಾನು ಆಯುಷ್ಯದಿಂದ ಬದುಕ್ತೀನಿ ಅಂತ ಹೇಳ್ದ. ಇಲ್ಲಪ್ಪ, ಅಮ್ಮ ತಗೊಂಡ್ರೆ ನಾನು ತಗೋತೀನಿ. ಅಮ್ಮನೇ ತಗೊಳ್ಳಲ್ಲ, ನಾವು ಇನ್ನೂ ದೊಡ್ಡವರಾಗಿ ನೀನು ಸೇವೆ ಮಾಡಬೇಕು ಅಂತಿದ್ದೀವಿ, ನಾವೇನು ತಗೊಳ್ಳಿ ನಿನ್ನ ಪಾಪ ಅಂತ. ನಾನೇ ಉಳಿಯಲ್ಲ, ನಾನು ಸೇವೆ ಮಾಡಿ ಏನು ಮಾಡ್ತೀರಿ ನೀವು? ನಾನೇ ಇಲ್ದಿದ್ದು ಸೇವೆ ಹೆಂಗೆ ಮಾಡ್ತೀರಿ? ಇಲ್ಲಪ್ಪ, ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ್ರು ಅವರು. ಅವಾಗ ಅವನಿಗೆ ಗೊತ್ತಾಯಿತು, ಯಾರು ಇಲ್ಲ ಕೆಟ್ಟವಂಗೆ ಕೆಡೆ ಇಲ್ಲ, ಜಗದ ಗಂಟ ನೀನೇ ಲಿಂಗದೆ. ನನ್ನ ಮನೆ, ನನ್ನ ಸಂಸಾರ, ನನ್ನ ಮಕ್ಕಳು, ನನ್ನ ಹೆಂಡತಿ ಅನ್ನುವಂಥ ಭ್ರಮಾಲೋಕದಿಂದ ಯಾರು ಹೊರಗಡೆ ಬರ್ತಾರಲ್ಲ, ಅವಾಗ ಬಂದುಬಿಟ್ಟು ಪರಮಾತ್ಮ ಅವನೊಬ್ಬನೇ ಎಲ್ಲರಿಗಿನ್ನ ಶಾಶ್ವತನಾದವನು, ಅವನನ್ನೇ ಬೇಡಬೇಕು, ಅವನನ್ನೇ ಆಡಬೇಕು, ಅವನಿಗೆ ಸೆರಗೊಡ್ಡಿ ಬೇಡಬೇಕು ಅನ್ನುವಂಥ ಸತ್ಯವನ್ನು ಯಾರು ತಿಳ್ಕೊತಾರಲ್ಲ, ಅದಕ್ಕೆ ಶ್ರದ್ಧಾ ಭಕ್ತಿ ಉಳ್ಳಂಥ ಸಾಧಕ ಅಂತ ಕರಿತಾ ಇದ್ದೀವಿ. ಮೂಗೇ ಇಲ್ಲ ಅಂದಮೇಲೆ ಮೂಗುತಿಯಲ್ಲಿ ಇಟ್ಕೋತೀಯ, ತಲೆನೇ ಇಲ್ಲ ಅಂದಮೇಲೆ ಟಪ್ಪಿಗೆಯಲ್ಲಿ ಇಟ್ಕೋತೀಯ, ಹೌದಿಲ್ಲ? ಅದಕ್ಕೆ ಪರಮಾತ್ಮನೇ ಎಲ್ಲದಕ್ಕಿಂತ ಮಹಾದಾನಿ ಅನ್ನುವಂಥ ಸತ್ಯವನ್ನು ತಿಳ್ಕೋಬೇಕು. ಅದಕ್ಕೆ ಶ್ರದ್ಧಾ ಅಂತ ಕರಿತೀವಿ. ಇನ್ನು ಮೂರನೇದು ಯಾವುದಪ್ಪ? 4ನೇದು ಗುರು ಅನ್ನುವಂತಹದ್ದು. ಏನು? ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಜೀವನದಲ್ಲಿ ಒಬ್ಬ ಗುರುವನ್ನು ಇರಲೇಬೇಕ್ರಿ.
ಇಲ್ಲ ಅಂದರೆ ಅವನ ಜೀವನ ಸೊಡರಿ ಗಾಳಿಗೆ ಸುಂಟರ ಗಾಳಿಯಲ್ಲಿಟ್ಟಂಥ ಸೊಡರಿನಂತೆ ಒಯ್ದಾಡಿ 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 ಕಷ್ಟ ಬಂದಾಗ ನಂದಿ ಹೋಗುತ್ತೆ, ಸುಖ ಬಂದಾಗ ಅದು ಉರಿತಾ ಇರುತ್ತೆ. ಅದಕ್ಕೆ ಗುರು ಅನ್ನೋನಿದ್ರೆ ಸದಾಕಾಲ ಅವನು ಬೆಳಗ್ತಾ ಇರುತ್ತಾನೆ ಅಂತೇಳಿ ಅರಿವಿನ ಒಂದು ಗುರುವನ್ನು ಪಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಮುಖ್ಯ. ಗುರು ಇಲ್ಲ ಅಂದರೆ ದೀಕ್ಷೆ ಇಲ್ಲ, ದೀಕ್ಷೆ ಇಲ್ಲ ಅಂದರೆ ಮೋಕ್ಷ ಇಲ್ಲ. ಅದಕ್ಕೆ ಗುರು ಮತ್ತು ದೀಕ್ಷೆ ಮತ್ತು ಮೋಕ್ಷ ಇವೆರಡು ಬೇಕು ಅಂದರೆ ಮೊದಲು ನಾವು ಗುರುವನ್ನು ಹಿಡಿಬೇಕು, ಗುರುವನ್ನು ಹಿಂಬಾಲಿಸಬೇಕು, ಗುರು ಹೇಳುವ ಮಾತುಗಳನ್ನು ಕೇಳಬೇಕು ಅಂಥೇಳಿ ನಾವು ಹೇಳ್ತಾ ಇದ್ವಿ. ಅದಕ್ಕೆ ಒಂದು ಕಡೆ ಮಡಿವಾಳಪ್ಪರು ಹೇಳ್ತಾರೆ ಏನು ಅಂದರೆ, ನಾನು ಗುರುಗಳನ್ನು ಹೆಂಗೆ ಬೆನ್ನತ್ತೀನಿ ಅಂದರೆ ಬೆನ್ನಿಗಿರೋ ಕತ್ತಿ ಥರ ಬೆನ್ನತ್ತೀನಿ. ಜ್ಞಾನಿಗಳ ಜೊತೆಗೆ ಕೋತಿ ಹೆಂಗೆ ಮನುಷ್ಯನ ನೋಡ್ರೆ ಬೆನ್ನತ್ತಲ್ಲ ಹಂಗೆ ಕೋತಿ ಥರ ಬೆನ್ನತ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಗೀತೆಯಲ್ಲಿ. ಭಾಳ ಚೆನ್ನಾಗಿ ಕೇಳ್ರಿ ಅದು. ಈ ರೀತಿಯಾಗಿ ಗುರುಮುಟ್ಟಿ ಗುರುವಾಗಬೇಕು. ಗುರು ಅಂದರೆ ಸದ್ಗುರು, ಸದ್ಗುಣಗಳನ್ನು ಹೊಂದಿರಬೇಕು. ಗುರುವನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಭಾಳ ಜಾಣತನವನ್ನು ಓಡಿಸ್ಬೇಕ್ರಿ. ಜಾಣತನದಿಂದ ನಾವು ಗುರುವನ್ನು ಆಯ್ಕೆ ಮಾಡ್ಕೋಬೇಕು. ಅಂತಹ ಗುರು ಹೇಗಿರ್ತಾನೆ ಅಂದರೆ ಗುರುಮುಟ್ಟಿ ಗುರುವಾಗಿರ್ತಾನೆ. ಬಸವಣ್ಣನವರು ಮಹಾಗುರುಗಳು. ಆ ಗುರುಗಳ ತತ್ವಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಂಡಿರ್ತಾನಲ್ಲ, ಅವನು ಗುರುಮುಟ್ಟಿ ಗುರುವಾದಂಗೆ, ಅವನು ಗುರುಮುಟ್ಟಿ ಪರುಷಾಸ್ತವಾದಂಥ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾನಲ್ಲ, ಆ ಗುರುವಿನ ಬೆಳಕಿನಲ್ಲಿ ನಾವು ನಡೆದ್ರೆ ಹೇಗಿರುತ್ತೆ ಗುರು ಅಂದರೆ, ಹೀಗೆ ನೋಡ್ರಿ, ರಾತ್ರಿ ಒಲೆ ಹಚ್ಚಿರ್ತೀರ. ಒಲೆ ಈಗ ಯಾರು ಹಚ್ಚಲ್ಲ, ಗ್ಯಾಸ್ ಎಲ್ಲ ಹಚ್ತೀರಿ. ಒಲೆಯನ್ನು ನೀವು ಕಲ್ಪನೆ ಮಾಡಿಕೊಳ್ರಿ. ಒಲೆಯಲ್ಲಿ ಹೋಗಿ ಒಂದಿಷ್ಟು ಕಟ್ಟಿಗೆನ ಹಾಕ್ತೀರ. ಆ ಕಟ್ಟಿಗೆ ರಾತ್ರಿ ಎಲ್ಲ ಕೆಂಡದ ಸಂಪರ್ಕದಿಂದ ಅದು ಸುಟ್ಟು 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 ಬೆಳಗ್ಗೆ ಹೋಗಿ ನೀವು ನೋಡ್ರಿ, ಆ ಕಟ್ಟಿಗೆ ಥರನೇ ಕಾಣುತ್ತೆ. ಆದರೆ ಅದು ಕಟ್ಟಿಗೆ ಅಲ್ಲ, ಅದು ಬೆಂಕಿ ಆಗೋಗ್ಬಿಟ್ಟಿದೆ. ಬೆಂಕಿ ತನ್ನಂತೆ ಮಾಡ್ಕೊಂಡ್ಬಿಟ್ಟಿದೆ. ಅಯ್ಯೋ ಕಟ್ಟಿಗೆ ಕಾಣ್ತಾ ಇದೆ ಅಂತ ಹಿಂಗೆ ಮುಟ್ಟಿದ್ರೆ ಮತ್ತೆ ಕಟ್ಟಿಗೆ ಸಿಗುತ್ತೇನೋ ಕೈಗೆ? ಇಲ್ಲ, ಬೆಂಕಿ ತನ್ನಂತೆ ಮಾಡಿಕೊಳ್ಳುತ್ತೆ. ಹಂಗೆ ದೀಕ್ಷೆಯನ್ನು ಕೊಟ್ಟ ಬಳಿಕ ಗುರು ತನ್ನಂತೆ ಮಾಡ್ಕೊಂಡ್ಬಿಡ್ತಾನೆ. ಈಗೊಂದು ಜ್ಯೋತಿ ಇದೆ, ಇನ್ನೊಂದು ಜ್ಯೋತಿಗೆ ನೀವು ಹಚ್ಚಿದ್ರೆ ಇದು ಬೇರೆ ಜ್ಯೋತಿ, ಇದು ಬೇರೆ ಜ್ಯೋತಿ ಇರುತ್ತೇನು? ಎರಡೂ ಜ್ಯೋತಿ ಸ್ವರೂಪಿಗಳೇ. ಹಾಗಾಗಿ ಸಾಧನೆ ಮಾಡಿದಂತಹ ಗುರುವಿನಲ್ಲಿ ದೀಕ್ಷೆಯನ್ನು ಹೊಂದಿದಂತಹ ಗುರುವೂ ಸಹ ಗುರುಮುಟ್ಟಿ ಗುರುವಾಗಿರ್ತಾನೆ. ಆ ಕಟ್ಟಿಗೆ ಬೆಂಕಿಯನ್ನು ಹೇಗೆ ಆವರಿಸ್ಕೊಳ್ಳುತ್ತೋ ಹಾಗೇನೆ ಜ್ಯೋತಿ ಹೇಗೆ ಇನ್ನೊಂದು ಜ್ಯೋತಿಯನ್ನು ಹಚ್ಚಿ ಅದೇ ಜ್ಯೋತಿ ಪ್ರಜ್ವಲವಾಗಿ ಬೆಳಗುತ್ತೋ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸದ್ಗುರುವಿನ ಒಂದು ಕಾರುಣ್ಯವನ್ನು ಪಡಿಬೇಕು. ಅದು ಗುರುವನ್ನು ಹೊಂದೋದು ಸಾಧಕನ 4ನೆಯ ಲಕ್ಷಣ. ಆಮೇಲೆ 5ನೇದು ಯಾವುದಪ್ಪ ಅಂದರೆ ಧ್ಯಾನ ಮತ್ತು ಧಾರಣೆ ಅಂತೇಳಿ. ಧ್ಯಾನ ಮತ್ತು ಧಾರಣೆ ಅಂತಂದರೆ ಏನಪ್ಪ ಅಂದರೆ, ಈಗ ನೋಡ್ರಿ, ನಾವೇನು ಮಾಡ್ತೀವಪ್ಪ ಅಂದರೆ ಸಾಧಕನಾದವನು ಯಾವಾಗಲೂ ಸಹ ಒಂದೇ ಮನಸ್ಥಿತಿಯಲ್ಲಿ ಇರಬೇಕು. ಒಂದೇ ಮನಸ್ಥಿತಿಯಲ್ಲಿ ಹಗಲು 4 ಜಾವ ನಿಮ್ಮ ಆಸನಕ್ಕೆ ಕುದಿವೆನು, ಇರುಳು 4 ಜಾವ ನಿಮ್ಮ ವ್ಯಸನಕ್ಕೆ ಕುದಿವೆನು ಅಂತ ಅಕ್ಕ ಮಹಾದೇವಿ ಹೇಳ್ತಾರಲ್ಲ, ಹಾಗೇನೇ ದೇವ್ರ ಜೊತೆಗೆ ಕಂಪ್ಲೇಂಟ್ ಮಾಡಬೇಕು. ಏನಂತ? ದೇವರೇ, ಇಷ್ಟೆಲ್ಲ ಪೂಜೆ ಮಾಡಿದ್ದೀನಿ, ಇಷ್ಟೆಲ್ಲ ಧ್ಯಾನ ಮಾಡಿದ್ದೀನಿ, ನೀನು ಯಾಕೆ ಒಲಿತಿಲ್ಲ? ನನಗೆ ಯಾರು ದಿಕ್ಕು ದೆಸೆ ಇಲ್ಲ ಅಂತ ತಿಳ್ಕೊಂಡು ಏನು ನೀನು? ಶರಣರಿದ್ದಾರೆ ನನ್ನ ಪರವಾಗಿ, ನೀವು ಒಲಿತಿಲ್ಲ ಅಂತೇಳಿ ಶರಣರ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ನಾನು ಅಂತ ಬಸವಣ್ಣನವರು ದೇವರ ಜೊತೆಗೆ ಗುದ್ದಾಡೋದನ್ನೆಲ್ಲ ವಚನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನನ್ನ ಪರವಾಗಿ ಶರಣರಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಇನ್ನೊಂದು ಕಡೆ ಹೇಳ್ತಾರೆ ಬಸವಣ್ಣನವರು, ಯಾಕೆ ಶರಣರನ್ನ ಇಷ್ಟೊಂದು ಬಸವಣ್ಣನವರು ಹಚ್ಕೊಂಡ್ರು ಅಂದರೆ ಧ್ಯಾನ ಧಾರಣೆಯಲ್ಲಿ ಈ ಶರಣರ ತತ್ವ ಭಾಳ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಏನಂದರೆ ಬಸವಣ್ಣರು ಒಂದು ಕಡೆ ಹೇಳ್ತಾರೆ, ಗಿಳಿಗೆ ಹಂಜರ ಬಿಕ್ಕಿ ಸೊಡರಿ ಎಣ್ಣೆಯ ನೆರೆದು ಬಟ್ಟೆಯ ನೋಡಿ ಬಾಯಾರುತ್ತಿದ್ದೇನವ್ವ ಹೇಳ್ತಾ ಇದ್ದೆ. ಗಿಳಿಗೆ ಹಂಜರವನ್ನಿಕ್ಕಿ ಸೊಡರಿಗೆ ಎಣ್ಣೆಯ ನೆರೆದು ಬಟ್ಟೆಯ ನೋಡಿ ಬಾಯಾರುತ್ತಿದ್ದೇನೆವ್ವ, ಸೊಡರೆಲೆ ಗಿರಿ ಕೆಂದೆಂದಡೆ ಬಾಯಾಳಿ ಬರೆಯುತ್ತಿದ್ದೇನಯ್ಯ, ತರೆಗಿಳಿ ಗಿರಿ ಕೆಂದಡೆ ಮನ ತಲ್ಲಣಿಸಿತು ಕೂಡಲ ಸಂಗಮ ದೇವ. ಏನು ಮಾಡಿದ್ದಾರೆ ಬಸವಣ್ಣನವರು ಅಂದರೆ, ನಾನು ದೇವ್ರನ್ನ ಕೊಂಡೀನಿ, ನಾನು ದೇವ್ರನ್ನ ಸಾಧನೆ ಮಾಡ್ತಾ ಇದ್ದೀನಿ ಅಂತ ಅಹಂಕಾರ ಬರಬಾರ್ದಂತೆ. ಈ ಸಮಾಜದಲ್ಲಿ ದೇವರಿದ್ದಾನೆ ಅಂತೇಳಿ ಈ ಸಮಾಜದ ಬಾಂಧವರು ಬಂದರೆ ಪ್ರಾಣನೇ ಮನಸ್ಸಿನೊಳಗೆ ಬಂದು ಪ್ರತಿಷ್ಠಾಪನೆ ಆಗೋ ರೀತಿ ಇರಬೇಕಂತೆ. ಅದಕ್ಕೆ ಶರಣರು ಅಂದರೆ ಸಾಕು ಬಸವಣ್ಣನವರಿಗೆ ಪ್ರಾಣ. ಇಲ್ಲೇನು ಬರೆದಿದ್ದೀವಿ? ಶರಣರ ಬರುವೆಮಗೆ
ಪ್ರಾಣ ಜೀವಾಳವಯ್ಯ. ಪ್ರಾಣ ಬಂದಂಗೆ ಆಗ್ತಾ ಇದೆ ಅಲ್ಲಿ ಶರಣರು ಬಂದರೆ. ಈಗ ನೋಡ್ರಿ, ನಾನು ಇದೇ ಒಂದು ತಾಸು ನಿಮಗೆ ಪ್ರವಚನ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮನಸ್ಸು ಎಷ್ಟು ಏಕಾಗ್ರತೆಯಿಂದ ಬರೀ ತತ್ವವನ್ನೇ ಚಿಂತನೆ ಮಾಡ್ತಾ ಇದೆ. ಇದೇ ಒಂದು ತಾಸು ನಾನು ಧ್ಯಾನಕ್ಕೆ ಕುಂತಿದ್ರೆ ನನ್ನ ಮನಸ್ಸು ಕೊಡ್ತಿದ್ದೇನೋ ಇಲ್ಲ. ಇದು ಒಂದು ರೀತಿ ಯೋಗ, ಇದು ಒಂದು ರೀತಿ ಸಾಧನೆ. ಈ ಸಾಧನೆ ಸಿದ್ಧಿಯಾಗಿದ್ದು ಯಾರಿಂದ? ನಿಮ್ಮೆಲ್ಲರಿಂದ ನನಗದು ಸಾಧ್ಯ ಆಯ್ತು. ಅದಕ್ಕೆ ಶರಣರು ಬಂದರೆ ಮನಸ್ಸು ಏಕಾಗ್ರತೆ ಆಗುತ್ತೆ. ಅದಕ್ಕೆ ಬಸವಣ್ಣನವ್ರು ಏನು ಹೇಳ್ತಾ ಇದ್ದಾರೆ? ಗಿಳಿಗೆ ಹಂಜರವಿಕ್ಕಿ. ಮನೆ ಮುಂದ್ಗಡೆ ಒಂದು ಗೂಡು ಮಾಡಿದ್ದಾರೆ ಬಸವಣ್ಣನವರು. ಆ ಒಂದು ಪಂಜರವನ್ನು ಮಾಡಿದ್ದಾರೆ. ಆ ಪಂಜರದೊಳಗೆ ಒಂದು ಗಿಳಿಯನ್ನು ಇಟ್ಟಿದ್ದಾರೆ. ಆ ಗಿಳಿಗೆ ಯಾರೇ ಬರಲಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತ ಹೇಳೋದನ್ನು ಕಲಿಸ್ಕೊಟ್ಟಿದ್ದಾರೆ. ಆಗ ಗಿಳಿಗೆ ಅಂಜರವಿಕ್ಕಿ, ಗಿಳಿಗೆ ಪಂಜರವನ್ನು ಇಟ್ಟು ಸೊಡರಿಗೆ ಎಣ್ಣೆ ನೆರೆದು ಆ ಗೂಡೊಳಗಡೆ ದೀಪ ಇತ್ತಲ್ಲ, ಆ ದೀಪಕ್ಕೆ ಹಚ್ಚಿ ಸದಾ ಕಾಲ ಅವಾಗವಾಗ ಆ ದೀಪಕ್ಕೆ ಎಣ್ಣೆ ಹಾಕ್ತಾ ಇದ್ದಾರೆ. ಯಾಕಂದರೆ ದೀಪ ಆರು ಹೋಗಬಾರ್ದು, ಬಂದವರಿಗೆ ಮನೆಗೆ ಯಾರು ಇಲ್ಲ ಕತ್ತಲಿದೆ ಅಂತ ಗೊತ್ತಾಗಬಾರ್ದು. ಈಗ ನನಗೆ ಎಲ್ಲಿದೆ ಎಲೆಕ್ಟ್ರಿಕ್ ದೀಪ ಇರಲಿಲ್ಲ ಅವಾಗ. ಪ್ರತಿದಿನ ಆ ಗಿಳಿ ಮತ್ತು ಆ ದೀಪಕ್ಕೆ ಇವರೇ ಸ್ವತಃ ನೋಡಿ 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 ಎಣ್ಣೆ ಹಾಕ್ತಾ ಇದ್ದಾರೆ. ಸೊಡರಿಗೆ ಎಣ್ಣೆ ಏನೆರೆದು ಬಟ್ಟೆಯ ನೋಡಿ ಬಾಯಾರುತ್ತಿದ್ದೆ ನಾವು. ಬಟ್ಟೆ ಅಂದರೆ ದಾರಿ ನೋಡ್ತಾರೆ. ಯಾರಾದರೂ ಶರಣರು ಬರ್ತಾರೋ, ಯಾರಾದರೂ ಹಿಂದಿನ ಕಾಲದಲ್ಲಿ ಜಂಗಮರು ಬರದೆ ಊಟನೇ ಮಾಡ್ತಿದ್ದಿಲ್ಲ. ಜಂಗಮರು ಬಂದು ಊಟ ಮಾಡಿ ಹೋದ ಮೇಲೆ ಅವರು ಊಟ ಮಾಡ್ತಾಯಿದ್ರು. ಹಂಗೆ ಯಾರಾದರೂ ಬರ್ತಾರೇನೋ ಅಂತ ದಾರಿ ಕಾಯ್ತಾ ಇದ್ದಾರೆ. ಯಾರು ಬರ್ದಿದ್ದಕ್ಕೆ ಬಾಯಾರು ನಿರಾಶರಾಗ್ತಿದ್ರು. ಅಯ್ಯೋ, ಇವತ್ತು ಯಾವ ಜಂಗಮರು ಬರಲಿಲ್ಲಲ್ಲ, ಯಾವ ಶರಣರು ಊಟ ಮಾಡೋಕ್ಕೆ ಬರಲಿಲ್ಲಲ್ಲ, ನಾನೊಬ್ಬರೇ ಹೆಂಗೆ ಊಟ ಮಾಡಲಿ, ಹೆಂಗೊಬ್ಬರೇ ಇರಲಿ ಅಂತೇಳಿ ಅವ್ರೇನು ಮಾಡ್ತಾರೆ? ಬಾಯಾರುತ್ತಿದ್ದೆ ನಾವು. ಸೊಡರಿಗೆಣ್ಣೆ ಏನೆರೆದು ಹೇಳ್ತಾ ಇದ್ದಾರೆ, ಬಟ್ಟೆಯ ನೋಡಿ ಬಾಯಾರು ಬಳಲುತ್ತಿದ್ದೆ. ತರೆಗೆಲೆ ಗಿರಿಕೆಂದಡೆ. ಏನಪ್ಪ ಅಂದರೆ ಬರಲಿಲ್ಲ ಅಂತ ನಿರಾಶರಾಗಿ ಹೀಗೆ ಹೋಗಿ ಕೂತಿದ್ದಾರೆ. ಅವಾಗ ಮರದ ಮೇಲಿರೋ ಒಂದು ಎಲೆ ಬಿದ್ದು ಬಿಡ್ತೀರಿ. ಮರದ ಮೇಲಿನ ಎಲೆ ಬಿದ್ದ ತಕ್ಷಣ ಗಾಳಿ ಬೀಸಿಬಿಡ್ತು. ಆ ಎಲೆ ಸಪ್ಪಳೆ ಸರ ಆ ಎಲೆ ಸಪ್ಪಳ ಕೇಳ್ತು. ಆ ಎಲೆ ಸಪ್ಪಳ ಕೇಳಿದ ಕೂಡಲೇ ಯಾರೋ ಬಂದರು ಅಂತ ಓಡೋಡಿ ಬಂದು ಬಸವಣ್ಣನವರು ಬಾಗಿಲಲ್ಲಿ ಬಗ್ಗಿ ನೋಡ್ತಾ ಇದ್ದಾರೆ. ಆದರೆ ಯಾರೂ ಇಲ್ಲ. ತರಗೆಲೆಗಿರಿಕೆಂದಡೆ ಮನ ತಲ್ಲಣಿಸಿತ್ತವು ಆ ಕೂಡಲ ಸಂಗಮ ದೇವ. ಶರಣರ ಬರವಮಗೆ ಪ್ರಾಣ ಜೀವಾಳವಯ್ಯ ಅಂತೇಳಿ ಬಸವಣ್ಣನವರು ಸಮಾಜವನ್ನು ಎತ್ತಿ ನೋಡುವಂಥದ್ದು. ಇದಕ್ಕೆ ನಾವು ಸಾಧಕನ ಒಂದು ಧಾರಣಾ ಸ್ಥಿತಿ ಅಂತೇಳಿ ನಾವು ಕರಿತಿದ್ವಿ. ಯಾಕೆಂದರೆ ಎತ್ತ ನೋಡಿದಡತ್ತ ಪರಮಾತ್ಮನನ್ನು ಕಾಣಬೇಕು, ಅದೆಲ್ಲರಲ್ಲಿಯೂ ಸಹ ಇರುತ್ತೆ. ಕಣ್ತುಂಬಿ ತುಂಬಿಸ್ಕೋಬೇಕು ಅನ್ನುವಂಥದ್ದು ಮನಸ್ಸನ್ನು ನಾವು ಕಣ್ತುಂಬಿಸ್ಕೊಳ್ಳೋದು. ಒಂದು ವಚನದಲ್ಲೇ ಹೇಳ್ತಾರೆ, ಎತ್ತಣದಿಂದ ಬಂದು ನಿಜ ರೂಪ ತೋರುತ್ತಾನೆಂದರಿಯೇ. ಯಾರ ರೂಪದಲ್ಲಿ ಪರಮಾತ್ಮ ಬಂದು ಪ್ರತ್ಯಕ್ಷ ಆಗ್ತಾನೋ ಹೇಳೋಕ್ಕೆ ಬರೋದಿಲ್ಲ. ದೇವರಿಗೆ ಶರೀರ ಇಲ್ಲ, ದೇವರಿಗೆ ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ, ಶರೀರ ಇಲ್ಲ. ದೇವ್ರ ಹೆಣ್ಣು ಅಲ್ಲ, ಗಂಡು ಅಲ್ಲ, ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ. ಹಾಗಾದರೆ ದೇವ್ರು ಹೇಗೆ ಬರ್ತಾನೆ ಅಂತಂದರೆ ದೇವರ ಸ್ವರೂಪಿಗೆ ಶರಣರ ರೂಪದಲ್ಲಿ ಬಂದು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಜಂಗಮರ ರೂಪದಲ್ಲಿ ಪರೀಕ್ಷೆ ಮಾಡ್ತಾನೆ. ಯಾವ ರೂಪದಲ್ಲಿ ದೇವ್ರು ಬಂದು ಪರೀಕ್ಷೆ ಮಾಡ್ತಾನೋ ಹೇಳೋಕ್ಕೆ ಬರೋದಿಲ್ಲ. ಅದಕ್ಕೆ ಜಾಗೃತವಾಗಿ ಕಣ್ತುಂಬ ಮನ ತುಂಬ ಜಾಗೃತಿಯಿಂದ ನೋಡಿ ಅವ್ರನ್ನ ನಾವು ಸ್ವಾಗತಿಸಬೇಕು ಅಂತ ಹೇಳ್ತಾರೆ. ಕಣ್ತುಂಬ ಹೆಂಗ್ರಿ ನೋಡೋದು? ಕಣ್ಣಿರೋದೇ ಒಂದು, ತುಂಬ ಅರ್ಧ ಅಂತಿರುತ್ತಾ ಅಂತ ನೀವು ಕೇಳ್ತೀರಿ. ಈಗ ನೋಡ್ರಿ, ಮಾತೆ ಮಹಾದೇವಿ ತಾಯಿಯವರು ಕೂಡ ಬಸವ ಕಲ್ಯಾಣದಲ್ಲಿ 108 ಅಡಿ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಇವತ್ತಿನ ದಿನ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ತೆಲಂಗಾಣ ಎಲ್ಲ ರಾಜ್ಯಗಳಿಂದ ಜನ ಸಾವಿರ ಸಂಖ್ಯೆಯಲ್ಲಿ ವಿಸಿಟಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಹೋಗಿ ಹೆಂಗಿದ್ರಿ ಮೂರ್ತಿ ಅಂದರೆ, ಬಾಬ ಏನು ಅದ್ಭುತ ರೀ, 2 ಕಣ್ಣು ಸಾಕಾಗಲಿಲ್ಲ ಅಂತಾರೆ. 2 ಕಣ್ಣು ಸಾಕಾಗಲಿಲ್ಲ ಅಂದರೆ ಅರ್ಥ ಕಣ್ಣು ತುಂಬಿಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಹಂಗೆ ಶರಣರು ಬಂದರೆ ಕಣ್ಣು ತುಂಬಿಸ್ಕೋಬೇಕಂತೆ, ಈ ಮನವನ್ನು ತುಂಬಿಸ್ಕೋಬೇಕಂತೆ ಅಂತೇಳಿ ಬಸವಣ್ಣನವ್ರು ಹೇಳ್ತಾರೆ. ಇದೊಂದು ರೀತಿ. ಆದರೆ ಇನ್ನೊಂದು ಅಕ್ಕ ಮಹಾದೇವಿ ಹೇಳ್ತಾಳೆ, ಅಷ್ಟಾವರಣದ ಹಣ್ಣು ಬಟ್ಟ ಬಯಲೊಳಗಿರಲು ದೃಷ್ಟಿ ಇಡುವುದ ಮರೆತಿಹರು ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಅಷ್ಟಾವರಣದ ಹಣ್ಣು ಅಂತಂದರೆ ಈಗ ನೋಡಿ, ನಿರಾಕಾರ ನಿರ್ಗುಣ ಪ್ರಣವ ಸ್ವರೂಪಿಯಾದಂಥ ಪರಮಾತ್ಮ ಎಲ್ಲ ಕಡೆ ಅಳ್ಕೊಂಡ್ಬಿಟ್ಟಿದ್ದಾನೆ. ಇಡೀ ಜಗತ್ತಿನ ತುಂಬೆಲ್ಲ ಅಪ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಅವನನ್ನು ದೃಷ್ಟಿ ಇಟ್ಟು ನೋಡಬೇಕು, ದೃಷ್ಟಿ ಇಡೋದನ್ನು ಮರ್ತಿದ್ದೀವಿ ಅಂತ ಹೇಳ್ತಾರೆ.
ಪರಮಾತ್ಮನ ಹತ್ರ ದೃಷ್ಟಿ ಇಟ್ಟರೆ ಕಾಣ್ತಾನೆ, ಎಲ್ಲ ಕಡೆ ಇದ್ದಾನೆ, ದೃಷ್ಟಿ ಇಟ್ಟರೆ ಮಾತ್ರ ಕಾಣ್ತಾನೆ. ಸಾರ ಚೆಲ್ಲಿದೆ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸ್ತದಣ್ಣ ಅಂತ ಹೇಳ್ತಾರೆ. ಎಲ್ಲ ಕಡೆ ಚೆಲ್ಕೊಂಡಿದೆ, ಆದರೆ ತೋರ್ಸೋಕ್ಕೆ ಯಾರು ಬೇಕು? ಗುರು ಅನ್ನುವಂಥವನು ಬೇಕು ಅಂತೇಳಿ. ಬಟ್ಟರ್ ಬಯಲೊಳಗಿರಲು ದೃಷ್ಟಿ ಇಡುವುದ ಮರೆದಿಹರು. ಅಕ್ಕಮಹಾದೇವಿ ವಚನದಲ್ಲಿ ಏನು ಹೇಳ್ತಾ ಇದ್ದಾಳೆ ಅಂದರೆ, ಭಾಳ ಇಂಪಾರ್ಟೆಂಟ್ ವಿಷಯ ಇದು, ಭಾಳ ಸ್ವಲ್ಪ ಟಫು ಇದೆ, ನೀವು ಗಮನ ಇಟ್ಟು ಕೇಳ್ಕೋಬೇಕು. ದೃಷ್ಟಿ ಅಂದರೆ ತ್ರಾಟಕ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಅನೇಕ ಯೋಗಗಳು ಆಮೇಲೆ ಯೋಗ ಮಾಡ್ತಾರೆ, ಬಹಿರ್ತ್ರಾಟಕ ಅಂತ ಮಾಡ್ತಾರೆ. ಹೊರಗಡೆ ಒಂದು ಚುಕ್ಕಿ ಬಿಂದು ಇಟ್ಬಿಟ್ಟು ಕ್ರಿಶ್ಚಿಯನ್ರು ಏನು ಮಾಡ್ತಾರೆ, ಆ ಬಿಂದುವನ್ನೇ ನೋಡ್ತಾರೆ. ಆಮೇಲೆ ಹಿಂದಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರಪ್ಪ ಅಂದರೆ, ಮಾಳಿಗೆ ಮೇಲೆ ಹೋಗಿ ಮಲ್ಕೊಂಡು ಚುಕ್ಕಿನೇ ನೋಡ್ತಾ ಇದ್ರು, ಇಲ್ಲಾಂದರೆ ಗೋಡೆ ಮೇಲೆ ಒಂದು ಕಪ್ಪು ಚುಕ್ಕಿ ಇಟ್ಟು ಅದನ್ನೇ ನೋಡ್ತಾ ಇದ್ರು. ಈಗ ಬ್ರಹ್ಮಕುಮಾರರು ಏನು ಮಾಡ್ತಾರೆ, ಜ್ಯೋತಿ ಹಚ್ಚಿಬಿಟ್ಟು ಜ್ಯೋತಿನೇ ನೋಡ್ತಾರೆ. ಅದಕ್ಕೆಲ್ಲದಕ್ಕಿಂತ ಶ್ರೇಷ್ಠವಾದಂಥ ಮಾರ್ಗ ಯಾವುದಪ್ಪ ಅಂತಂದರೆ ಅಷ್ಟಾವರಣದ ದೃಷ್ಟಿ ಇಡುವುದು. ಹೇಗಪ್ಪ ಅಂದರೆ, ಈಗ ನೋಡಿ, ಇಷ್ಟಲಿಂಗವನ್ನು ನಮ್ಮ ಕೈಯೊಳಗಡೆ ಇಟ್ಕೊಂಡು ಆ ಹಿಂದ್ಗಡೆ ತ್ರಾಟಕ ಸ್ಟ್ಯಾಂಡಲ್ಲಿ ದೀಪವನ್ನು ಹಚ್ಚಿಟ್ಕೊಂಡು ಆ ದೀಪದ ಪ್ರತಿಬಿಂಬ ಈ ಲಿಂಗದ ಮೇಲೆ ಬೀಳುತ್ತೆ. ನಮ್ಮ ಕಣ್ಣು ಯಾವ ಕಲರ್ ಇದೆ? ಕಪ್ಪಿದೆ. ಲಿಂಗ ಯಾವ ಕಲರ್ ಇದೆ? ಕಪ್ಪಿದೆ. ಕಪ್ಪನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ. ಮತ್ತು ಕಪ್ಪು ಕಣ್ಣಿಗೂ ಹಿತ, ಮತ್ತು ಕಣ್ಣಿಗೆ ಅಪಾಯ ಇರೋದಿಲ್ಲ. ಕಪ್ಪನ್ನು ಯಾವಾಗ ಆಕರ್ಷಣೆ ಮಾಡ್ಕೊಳ್ಳುತ್ತೋ ಮನಸ್ಸು ಶಾಂತ ಆಗುತ್ತೆ, ಪೂಜೆ ಬೇಗ, ಸಾಧನೆ ಬೇಗ 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 ಫಲವನ್ನು ಕೊಡ್ತಾರೆ. ಅದಕ್ಕೆ ಅಷ್ಟಾವರಣದ ಹಣ್ಣು ಬಟ್ಟ ಬಯಲೊಳಗಿರಲು ದೃಷ್ಟಿ ಇಡುವುದ ಮರೆದಿಹರು ಅಂತೇಳಿ ತ್ರಾಟಕ ಯೋಗವನ್ನು ಮಾಡಬೇಕು ಸಾಧಕನಾದವನು ಅಂತೇಳಿ ಇಲ್ಲಿ ಎಲ್ಲರಿಗೂ ಸಹ ಪರಮಾತ್ಮನ ದೃಷ್ಟಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಏನಪ್ಪ ಅಂತಂದರೆ ಆರನೇದಾಗಿ ಯಾವ ಗುಣ ಅಂದರೆ ಶಾಂತಿ. ಪ್ರತಿಯೊಬ್ಬನೂ ಸಹ ಶಾಂತನಾಗಿರುವಂಥದ್ದು ಸಾಧಕನ ಅತ್ಯಂತ ಮುಖ್ಯವಾದಂಥ ಒಂದು ಗುಣ. ಹೇಗೆ? ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮನೆ ಹಾಡುವೆ, ನಿಮ್ಮ ನಗಲದ ಪೂಜೆ ಅನುವಾಯುತ್ತೆನಗೆ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದಳಪ್ಪ. ಸಜ್ಜನೆಯಾಗಿ ಮಜ್ಜನ ಕೆರಿತೀನಿ, ಶಾಂತಳಾಗಿ ಪೂಜೆಯನ್ನು ಮಾಡ್ತೀನಿ, ನೀನೇ ನಾನು, ನಾನೇ ನೀನು ಎನ್ನೋ ರೀತಿಯೇ ಸಮರತಿ ಭಾವನೆಯಿಂದ ನಿನ್ನನ್ನು ನೋಡ್ತೀನಿ ಅಂತೇಳಿ ಶಾಂತ ರೀತಿಯಿಂದ ನಾವು. ಹೇಗಪ್ಪ ಶಾಂತ ಅಂದರೆ, ಈಗ ಒಂದು ಕೊಳದಲ್ಲಿ ನೀರಿದ್ದಾವೆ, ಆ ಕೊಳದಲ್ಲಿ ಶಾಂತವಾಗಿರೋ ನೀರ ಹತ್ರ ಹೋಗಿ ನೀವು ಮುಖ ನೋಡಿದರೆ ಕಾಣುತ್ತಿಲ್ಲ? ಕಾಣುತ್ತೆ. ಅದನ್ನು ನೀವು ಕದಡ್ರಿ ಮತ್ತು ಕೆಳಗಿರೋ ಹೊಲಸೆಲ್ಲ ಮೇಲೆ ಬರುತ್ತೆ, ಮತ್ತು ನಿಮ್ಮ ಮುಖನೂ ಸಹ ಕಾಣೋದಿಲ್ಲ. ಅದಕ್ಕೆ ಶಾಂತ ನೀರಲ್ಲಿ ನಮ್ಮ ಮುಖ ಹೇಗೆ ಕಾಣಿಸುತ್ತೋ ಹಾಗೆ ಶಾಂತವಾಗಿರುವಂಥ ಮನಸ್ಸಿನಲ್ಲಿ ಪರಮಾತ್ಮನ ಪ್ರತಿಬಿಂಬ ಕಾಣುತ್ತೆ, ಅವನ ಕಾರುಣ್ಯದ ಪ್ರತಿಬಿಂಬ ನಿಮಗೆ ಕಾಣುತ್ತೆ. ಇಲ್ಲ ಅಂದರೆ ನಾವು ಶಾಂತವಾಗಿರಲಿಲ್ಲ ಅಂದರೆ ಅಲ್ಲೆಲ್ಲ ಚಿಂತೆಗಳು, ಆಮೇಲೆ ದುಗುಡಗಳು, ಕೋಪ, ದುಮ್ಮಾನ, ಆಮೇಲೆ ಮತ್ಸರ ಇವೆಲ್ಲವೂ ಸಹ ಎದ್ದು ಬಿಡ್ತವೆ ಮನಸ್ಸಲ್ಲಿ. ಅವೇನೋ ಒಂದು ಮೂಲೆ ಸೇರ್ಕೊಂಡಿರ್ತಾವಲ್ಲ, ಅವೆಲ್ಲ ಹೊರಗಡೆ ಬಂದುಬಿಡ್ತವೆ. ಅದಕ್ಕೆ ಶಾಂತದಿಂದ ಇರೋದು ಸಾಧಕನ ಮುಖ್ಯ ಲಕ್ಷಣ. ಇನ್ನು ಏಳನೇದು ಯಾವುದಪ್ಪ ಅಂದರೆ ಪುರುಷ ಪ್ರಯತ್ನ. ಪುರುಷ ಪ್ರಯತ್ನ ಅಂತಂದರೆ ಏನಪ್ಪ ಅಂದರೆ, ಗುರು ಅನುಗ್ರಹಿಸಿದ ನಂತರ ಅವನು ಪ್ರಯತ್ನ ಪಡೋದು. ಈ ಗುರು ಹೇಳ್ತೀವಪ್ಪ ಇಷ್ಟೆಲ್ಲ ಹಿಂಗೆ ಮಾಡಿರಿ, ದಿನ ಹಿಂಗೆ ಮಾಡಿರಿ, ದಿನ ಐದೈದು ನಿಮಿಷ ಜಾಸ್ತಿ ಪೂಜೆ ಮಾಡ್ಕೊಳ್ತಾ ಹೋಗ್ರಿ ಅಂತೀವಿ. ನಾವು ಹೇಳಿದ್ದು ಜ್ಞಾನ, ಆದರೆ ಅದು ನೀವು ಅನುಷ್ಠಾನಕ್ಕೆ ತಂದಾಗ ಅದು ಪುರುಷ ಪ್ರಯತ್ನ. ಆ ಪ್ರಯತ್ನ ಇಲ್ಲ ಅಂದರೆ ತಿಳ್ಕೊಂಡಿದ್ದ ಜ್ಞಾನ ಏನು ಪ್ರಯೋಜನ ಇಲ್ಲ. ತಿಳ್ಕೊಂಡಿದ್ದನ್ನು ಅನುಷ್ಠಾನದಲ್ಲಿ ತಂದ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ, ಈಗ ವಿದ್ಯಾರ್ಥಿ ಸ್ಕೂಲಿಗೆ ಹೋಗಿರ್ತಾನೆ, ಎಲ್ಲ ಪಾಠ ಮುಗೀತತೆ, ಟೀಚರ್ ಏನು ಮಾಡ್ತಾರೆ, ಹೋಮ್ವರ್ಕ್ ಕೊಡ್ತಾರೆ. ಹೋಮ್ವರ್ಕ್ ಕೊಟ್ಟಾಗ ಅವನಿಗೂ ಸಹ ಅದು ಕನ್ಫರ್ಮಾಗಿ ಉಳಿತತೆ ಮೈಂಡಲ್ಲಿ ಮತ್ತೊಮ್ಮೆ ಮಾಡಿದ್ರಿಂದ. ಅವನ ಮನೆಗೆ ಹೋಗಿ ಹೋಮ್ವರ್ಕೇ ಮಾಡ್ಕೊಂಡು ಬರಲಿಲ್ಲ ಅಂದರೆ ಏನು ಪ್ರಯೋಜನ? ಹಾಗೆ ನಾವು ಏನು ಜ್ಞಾನವನ್ನು ಪಡಿತೀವಲ್ಲ ಅದು ನಮ್ಮ ಅನುಷ್ಠಾನಕ್ಕೆ ಪ್ರಯತ್ನಕ್ಕೆ ತರೋದು. ಅದಕ್ಕೆ ಆಯ್ದಕ್ಕಿ ಲಕ್ಕಮ್ಮ ಒಂದು ಕಡೆ ಹೇಳ್ತಾ ಇದ್ದಾಳೆ, ಏನು ಅಂದರೆ, ಮನಃಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಸತ್ಯ ಶುದ್ಧ ಕಾಯಕವ ಮಾಡುವಲ್ಲಿ
ಆತ ಸದ್ಭಕ್ತನಿಗೆ ಲಕ್ಷ್ಮಿ ಎತ್ತ ನೋಡಿದ ಲಕ್ಷ್ಮಿ ತಾನಾಗಿಪ್ಪಳು ಅಂತೇಳಿ ಹೇಳ್ತಾ ಇದೆ. ಆಯ್ದಕ್ಕಿ ಲಕ್ಕಮ್ಮ ಒಬ್ಬ ಸಾಮಾನ್ಯ ಶರಣೆ 12ನೇ ಶತಮಾನದಲ್ಲಿ. ಈಗ ಹೆಂಗೆ ಕಣಗಳನ್ನು ಕಣ ಮಾಡ್ತಾರಲ್ಲ, ಅಕ್ಕಿ ಕಣ APMC ಯಾರ್ಡಿಗೆ ಹೋದರೆ ಅಲ್ಲೆಲ್ಲ ಎಲ್ಲ ಅಕ್ಕಿ ಬಿದ್ದಿರ್ತಾವೆ. ಈ ಚೀಲ ತುಂಬಬೇಕಾದ್ರೆ ಅಕ್ಕಿ ಬೀಳ್ತವೆ. ಹಂಗೆ ಬಿದ್ದಂಥ ಅಕ್ಕಿಗಳನ್ನು ತಂದು ದಾಸೋಹ ಮಾಡುತ್ತಿದ್ದಂಥ ಶರಣೆ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾ ಇದ್ದಾಳೆ. ಏನಂತ ಅಂದರೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಯಾರಿಗೆ ಮನಸ್ಸು ಶುದ್ಧ ಇರಲ್ಲ ಅವರಿಗೆ ಬಡತನ ಬರುತ್ತಂತೆ. ಅವ್ರು ಹೇಳ್ತಾ ಇದ್ದಾರೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವ. ಪ್ರಾಮಾಣಿಕವಾಗಿ ಸತ್ಯಶುದ್ಧತೆಯಿಂದ ಯಾರು ಕಾಯಕವನ್ನು ಮಾಡಿ ಅವರು ಜೀವನವನ್ನು ನಡೆಸ್ತಾರೆ, ಪರಮಾತ್ಮನನ್ನು ಪೂಜೆ ಮಾಡ್ತಾ ದಾನ ಧರ್ಮ ಮಾಡ್ತಾ ಇರ್ತಾರಲ್ಲ, ಅವ್ರು ಎತ್ತ ನೋಡಿದಳಂತ ಲಕ್ಷ್ಮಿ ತಾನಾಗಿರ್ಬಳು ಅಂತೆ. ನೀವೇ ನೋಡ್ರಿ, ಯಾರು ಪೂಜಾ ನಿಷ್ಠರಿದ್ದಾರೆ, ಯಾರು ಮಹಾದಾನಿಗಳಿರ್ತಾರೆ, ಯಾರು ಅತ್ಯಂತ ದಯಾಳುಗಳಿರ್ತಾರೆ, ಅವ್ರಿಗೆ ದೇವ್ರು ಕೊಡ್ತಾನೇ ಇರ್ತಾನೆ. ಅವ್ರ ಖಜಾನೆ ಖಾಲಿನೇ ಆಗಲ್ಲ. ಯಾರು ಕೈ ಎತ್ತಿ ಕೊಡಲ್ಲ, ಪೂಜೆ ಪ್ರಾರ್ಥನೆ ಧ್ಯಾನ ಮಾಡಲ್ಲ, ಒಂದು ದಿನವೂ ಅವರಿಗೆ ನಯ ವಿನಯತೆ ಇರೋದಿಲ್ಲ, ದೇವ್ರ ಮೇಲೆ ಶರಣಾಗತಿ ಇರೋಲ್ಲ, ಅವ್ರ ಖಜಾನೆ ಇದ್ದಂಗೆ ಇರುತ್ತೆ, ಇಲ್ಲಾಂದ್ರೆ ಖಾಲಿ ಆಗ್ತಾ ಇರುತ್ತೆ. ಎರಡಾಗುತ್ತೆ, ಹೌದಿಲ್ಲ? ನೀವು ಇಬ್ಬರನ್ನ ನೋಡಿ ಇದನ್ನು ನಿರ್ಧಾರ ಮಾಡೋ ಹಾಗಿಲ್ಲ. ಅಖಂಡ ಸಮಾಜವನ್ನು ಅಧ್ಯಯನ ಮಾಡಿ ಪರ್ಸಂಟೇಜ್ ತಗೋಬೇಕು. ಯಾರು ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನ ಹತ್ರ ಶರಣಾಗತರಾಗಿರ್ತಾರೆ, ಸಮಾಜ ನಂದು ಅಂತ ಬದುಕ್ತಾರೆ, ದೇವರು ಕೊಡುಗೈದಾನಿ ಕೊಡ್ತಾನೇ ಇರ್ತಾನೆ ಅವರಿಗೆ, ಯಾವತ್ತೂ ಅವನಿಗೆ ಕಡಿಮೆ ಮಾಡೋದಿಲ್ಲ ಅಂಥವ್ರಿಗೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಎತ್ತ ನೋಡಿದಲ್ಲತ್ತ ಲಕ್ಷ್ಮಿ ತಾನಾಗಿಪ್ಪಳು ಸರ್ವಜ್ಞ ಅಂಥೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಉದಾಹರಣೆಗೆ, ಈಗೊಂದು ಫ್ಯಾಕ್ಟ್ರಿ ಇದೆ, ಒಂದು ಕಂಪ್ನಿ ಇದೆ. ಆ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಆಳುಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಸತ್ಯಶುದ್ಧತೆಯಿಂದ ಕೆಲಸ ಮಾಡಿದರೆ, ಮೋಸ ವಂಚನೆ ಇಲ್ಲದೆ ಕೆಲಸ ಮಾಡಿದರೆ, ಬಾಸ್ ಏನು ಮಾಡ್ತಾನೆ ಗೊತ್ತಾ? ಅವ್ನು ಕೇಳಿದರೆ ಕೂಡ ಒಂದೇ ಹಾಕಿ 2 ರಜೆ ಕೊಡ್ತಾನೆ. ಅವ್ನು ಏನಾರ ದುಡ್ಡು ಕೇಳಿದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ. ಮಗಳ ಮದುವೆ ಇದೆ ದುಡ್ಡು ಕೊಡ್ರಿ ಅಂತ, ತಗೊಳಮ್ಮ ಬಡ್ಡಿ ಬೇಡ ನೀನೇ ಇಟ್ಕೋ ಅಂತಲೂ ಕೊಡ್ತಾನೆ. ಯಾಕೆಂದರೆ ಆಕೆ ಪ್ರಾಮಾಣಿಕತೆಯ ಕೆಲಸಕ್ಕೆ ಸಿಕ್ಕಂಥ ಪ್ರತಿಫಲ ಅದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪುರುಷ ಪ್ರಯತ್ನ ಸಾಧನೆಯಲ್ಲೂ ಸಹ ಇರಬೇಕು. ಮಾತಾಡ್ಬಾರ್ದು ಪುಟ್ಟ. ಪುರುಷ ಪ್ರಯತ್ನ ಪರಮಾತ್ಮನನ್ನು ಸಾಧನೆಯ ಮೂಲಕ ಕಾಣಬೇಕು ಎನ್ನುವಂಥ ಪ್ರಯತ್ನ ಮನುಷ್ಯನಿಗೆ ಇಟ್ಟಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಏನು ಅಂದರೆ, ಕಟೆದು ಎನ್ನ ಮೂರ್ತಿಯ ಮಾಡಯ್ಯ, ಒರೆದು ಎನ್ನೊಡವೆಯ ಮಾಡಯ್ಯ, ಕೊರೆದು ಎನ್ನ ಕೊಳಲನ್ನು ಮಾಡಯ್ಯ, ಜರಿದು ಎನ್ನ ಪರಿಪೂರ್ಣ ಮಾಡಯ್ಯ ಅಂತ ಹೇಳ್ತಾರೆ. ಜರಿದು ನನ್ನನ್ನು ಪರಿಪೂರ್ಣವಾದಂಥ ಸಾಧಕನನ್ನಾಗಿ ಮಾಡು ಅಂಥೇಳಿ ಇಲ್ಲಿ ಹೇಳಿ. ಇನ್ನು 8ನೇ ಲಕ್ಷಣ ಯಾವುದು ಅಂದರೆ ಪ್ರತ್ಯಗಾತ್ಮ ಅಂತಂದರೆ ಏನಪ್ಪ ಅಂದರೆ, ಒಂದು ಅವನ ಮನಸ್ಸಲ್ಲಿ ಸದಾ ಒಂದು ಯೋಚನೆ ಬರ್ತಾ ಇರುತ್ತೆ. ಏನು ಅಂದರೆ, ಅಖಂಡ ಸಮಾಜಕ್ಕೆ ಪರಮಾತ್ಮ ಅಂತ ಒಬ್ಬನಿದ್ದಾನೆ, ಪರಮಾತ್ಮ ಇದ್ದಾನೆ, ಅವನು ನನ್ನೊಳಗೂ ಇದ್ದಾನೆ, ಸಮಾಜದಲ್ಲೂ ಇದ್ದಾನೆ, ಇಡೀ ಜಗತ್ತಿನ ತುಂಬೆಲ್ಲ ಹಬ್ಕೊಂಡಿದ್ದಾನೆ ಅಂತೇಳಿ ಯಾರು ಮನಸ್ಸಲ್ಲಿ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಪ್ರತ್ಯಗಾತ್ಮ ಸಾಧಕರು, ಸಾಗುಣ ಇರೋರು ಅಂತ ಹೇಳ್ತೀವಿ. ಹೇಗೆ ಅಂದರೆ, ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು, ನನ್ನೊಳಗಿರುವ ಪರಮಾತ್ಮನನ್ನು ನಾನು ಕಂಡುಕೊಳ್ಳೋದು. ಹೇಗೆ, ಈಗ ಬಾವಿ ಒಳಗಡೆ ನೀರಿದೆ, ನೀರು ಬೇಕು, ಬಾಯಾರಿಕೆ ಆಗಿದೆ ಅಂದರೆ ಸುಮ್ಮನೆ ಸಿಗುತ್ತಾ? ಬಕೆಟ್ ತೊಗೋಬೇಕು, ಹಗ್ಗಕ್ಕೆ ಕಟ್ಟಬೇಕು, ಎಳಿಬೇಕು, ಎಳೆದು ಆಮೇಲೆ ಲೋಟಕ್ಕೆ ತುಂಬ್ಕೊಂಡು ನೀವು ಕುಡಿಬೇಕು. ಹಂಗೆ ಅವನು ಸಾಧನೆಯನ್ನು ಮಾಡ್ತಾ 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 ನನ್ನೊಳಗೆ ಪರಮಾತ್ಮ ಇದ್ದಾನೆ ಅನ್ನುವಂಥದ್ದನ್ನು ಅರ್ಥಕೋತಾನಲ್ಲ, ಆ ಪರಮಾತ್ಮನೇ ನಾನು ಅಂತ ಸತ್ಯವನ್ನು ತಿಳ್ಕೊತಾನಲ್ಲ, ಅವನ ಪ್ರತ್ಯಗಾತ್ಮ ಅಂತ ಕರಿತೀವಿ. ಅದನ್ನೇ ಶರಣರು ಒಂದು ವಚನದಲ್ಲಿ ಹೇಳ್ತಾರೆ. ಏನು ಅಂದರೆ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ, ಕಿವಿ ಒಳಗೆ ಕಿವಿ ಇದ್ದು ಕೇಳಲೇ ಕರಿಯರಯ್ಯ, ಆಮೇಲೆ ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಸ್ಪರ್ಶಿಸಲೇ ಕರಿಯರಯ್ಯ, ಗ್ರಾಣದೊಳಗೆ ಗ್ರಾಣವಿದ್ದು ರುಚಿಸಲೇ ಕರಿಯರಯ್ಯ ಅಂತ ಹೇಳ್ತಾರೆ. ಕೊನೆಗೇನು ಹೇಳ್ತಾರೆ, ಕಾಯದೊಳಗೆ ಕಾಯವಿದ್ದು ಬಿಡದು ಬೇರಾಗದು, ನೀ ನಿಕ್ಕಿದ ಅಣಕದ ಭೇದವ ಭೇದಿಸಲಾಗದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಏನಪ್ಪ ಅಂತಂದರೆ, ಈಗ ಕಣ್ಣೊಳಗೆ ಕಣ್ಣಿದ್ದು ಏನ್ರಿ, ಇರವೇ 2 ಕಣ್ಣು, ಕಣ್ಣಿಗೆ ಕಾಣ್ತವೆ, ಮತ್ತು ಕಣ್ಣೊಳಗೊಂದು ಕಣ್ಣಂತೆ, ಹೆಂಗೈತ್ರಿ ಅದು ಅಂತ ನೀವು ಕೇಳಬಾರ್ದು. ಈಗ ನೋಡ್ರಿ, ಈ ರೆಪ್ಪೆ ಇದೆ, ದೇವ್ರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ನೋಡ್ರಿ ಈ ಕಣ್ಣು.
ಗಾಳಿ ಬೀಸಿದ್ರೆ ಧೂಳು ಬಂದರೆ ಕಣ್ಣಿಗೆ ಏನಾದರೂ ಬಡಿಯೋಂಥ ವಸ್ತು ಬಂದರೆ ಪಟಕ್ಕನೆ ಈ ರೆಪ್ಪೆಗಳು ಮುಚ್ಕೋತಾರೆ. ನೀವೇನಾದ್ರೂ ಹೇಳ್ತೀರಲ್ಲ ರೆಪ್ಪೆ ಮುಚ್ಕೋ ಅಂತೇಳಿ, ಇಲ್ಲ, ಆ ಕಣ್ಣು ರಕ್ಷಣೆ ಮಾಡೋದು ಆ ರೆಪ್ಪೆಗೆ ಪರಮಾತ್ಮ ಕಲಿಸಿದ್ದಾನೆ, ಅದು ಮುಚ್ಕೊಡ್ತತೆ. ಈಗ ಈ ಬೆಳ್ಳಗಿದೆ, ಇದು ಕಣ್ಣ ಅಲ್ಲ. ಈ ಕರ್ರ ಗುಡ್ಡೆ ಇದೆ, ಅದು ಕಣ್ಣ ಅಲ್ಲ. ಅದರೊಳಗೆ ಒಂದು ಚನ್ನಂಗಿ ಬೇಳೆ ಥರ ಇದೆ, ಇಷ್ಟು ಕೆಂಪಗಿರುತ್ತೆ. ನೀವು ದೃಷ್ಟಿ ಇಟ್ಟು ನೋಡ್ರಿ ಗೊತ್ತಾಗುತ್ತೆ. ಆ ಚನ್ನಂಗಿ ಬೇಳೆ ಥರ ಇಷ್ಟು ಇದೆಯಲ್ಲ, ಅದು ಕಣ್ಣು. ಅದು ನೋಡೋಕೆ ಇಷ್ಟೇ ಇರೋದ್ರಿ, ಅಖಂಡವಾದಂಥ ಈ ಜಗತ್ತನ್ನೇ ನೋಡ್ತಾ ಇದೆ. ಎಂಥ ಅದ್ಭುತ! ಕಣ್ಣೊಳಗೆ ಕಣ್ಣಿದ್ದು, ಅದು ಕಣ್ಣು. ಆ ಕಣ್ಣೊಳಗೆ ಕಣ್ಣಿದೆ, ಆದರೆ ಅದಿಲ್ಲ ಅಂದರೆ ಈ ಕಣ್ಣಿದ್ರೆ ಏನು ಪ್ರಯೋಜನ ಇಲ್ಲ, ಹೌದಿಲ್ಲ? ಈ ಕಣ್ಣಿದ್ರೆ ಏನು ಪ್ರಯೋಜನ? ಆ ಕಣ್ಣು ಇರಬೇಕು ಅಂತ ಹೇಳ್ತಾರೆ. ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ. ಕಣ್ಣೊಳಗಡೆ ಜ್ಞಾನ ಎನ್ನುವಂಥ ಕಣ್ಣನ್ನು ನಾವು ತೆರ್ಕೊಂಡ್ರೆ ಆ ಪರಮಾತ್ಮ ಕಾಣ್ತಾನೆ. ಆದರೆ ಆ ಕಣ್ಣನ್ನು ಯಾಕಯ್ಯ ತೆರ್ಕೊಳ್ಳೋಕ್ಕೆ ಜನಗಳಿಗೆ ಇಷ್ಟ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಗ್ರಾಣದೊಳಗೆ ಗ್ರಾಣವಿದ್ದು ವಾಸಿಸಲೇ ಕರಿಯರಯ್ಯ. ಈಗ ನಮ್ಮದು ಮೂಗಿದೆ, ಮೂಗು ನಮಗೆ ನಗಡೆ ಆಗಿಬಿಟ್ಟಿರುತ್ತೆ. ನಗಡೆ ಆದಾಗ ಏನಾದರೂ ನೋಡ್ರಿ ಘಮ ವಾಸನೆ ಬರ್ತಾ ಇದೆ, ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅಂತ ನೀವು ಹೇಳ್ತೀರಿ. ಇಲ್ಲ, ನನಗೆ ಬರ್ತಾನೆ ಇಲ್ಲ. ನಿಮ್ಮ ಮೂಗಿಗೆ ಇದೆಯೋ ಇಲ್ಲ ಅಂತಂದರೆ, ಅಯ್ಯೋ ಹೌದ್ರಿ ನನಗೆ ನಗಡೆ ಆಗಿದೆ, ಅದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತೀರ. ಅಂದರೆ ಮೂಗೊಳಗಡೆ ಇರೋ ಮೂಗು ಕೆಲಸ ಮಾಡ್ತಾ ಇಲ್ಲ. ಆ ಮೂಗೊಳಗಿರೋ ಮೂಗು ಕೆಲಸ ಮಾಡಿದಾಗ ಮಾತ್ರ ಇದು ಸುವಾಸನೆ, ಇದು ದುರ್ಗಂಧ ಅಂತ ಗುರುತಿಸೋಕೆ ನಮಗೆ ಬರುತ್ತೆ. ಹಾಗೇನೇ ಮೂಗೊಳಗೆ ನಾವು ಸದ್ಗುಣಗಳು ಅನ್ನೋದನ್ನು ಬೆಳೆಸ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಜಿವ್ವೆಯೊಳಗೆ ಜಿವ್ವೆ ಇದ್ದು ರುಚಿಸಲೇ ಕರಿಯರಯ್ಯ. ಕೆಲವರಂತೂ ಅಲ್ಲೇ ಉಜ್ಜಲ್ಲ ರೀ, ಬ್ರಷ್ ತೊಗೊಂಡು ಅಲ್ಲೇ ಉಜ್ಜಲ್ಲ. ಬೆಳಗ್ಗೆದ್ರೆ ಟೀ ಕುಡಿತಾರೆ, ಆಮೇಲೆ ತಿಂಡಿ ತಿಂತಾರೆ, ಆಮೇಲೆ ಸ್ನ್ಯಾಕ್ ತಿಂತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ. ಹೀಗೆ ನಡೆದೇ ಇರ್ತದೆ ಅವ್ರಿಗೆ. ಆಗಲಿಲ್ಲ ತಿಂತಾ ಇರ್ತಾರೆ, ಆದರೆ ಅವ್ರ ನಾಲಿಗೆ ಎಲ್ಲ ಒಂಥರ ಪಾಚಿ ಕಟ್ಟಿದಂಗಾಗಿ ಏನು ತಿಂದರೂ ರುಚಿನೇ ಅಂತಲ್ಲ. ಅವ್ರು ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರೇ ನನಗೇನು ರುಚಿ ಹತ್ತುತ್ತಾ ಇಲ್ಲ, ಏನು ಮಾಡೋದು ಡಾಕ್ಟ್ರೇ ಅಂದರೆ ಅವ್ರೊಂದು ಮಾತ್ರೆ ಕೊಟ್ಟು ನಿನ್ನ ನಾಲಿಗೆ ಸರಿಯಾಗಿ ತಿಕ್ಕೋ ಅಂತ ಹೇಳ್ತಾರೆ. ನಾಲಿಗೆ ಚೆನ್ನಾಗಿ ತಿಕ್ಕಿ ಆ ಮಾತ್ರೆ ನುಂಗಿದಾಗ ಆವಾಗ ಖಾರ ಯಾವುದು, ಹುಳಿ ಯಾವುದು, ಉಪ್ಪು ಯಾವುದು ಅಂತ ಗೊತ್ತಾಗುತ್ತೆ, ಹೌದಿಲ್ಲ? ನಾಲಿಗೆ ಒಳಗೆ ನಾಲಿಗೆ ಇದ್ದು, ನಾಲಿಗೆ ಒಳಗೆ ಒಳ್ಳೆ ಮಾತನಾಡಬೇಕು ಅನ್ನುವಂಥ ಆ ನಾಲಿಗೆ ಒಳಗೆ ಇರಲಲ್ಲ. ಅದು ಇಲ್ಲದೆ ಇರೋದು ಯಾವುದು ಅಂದರೆ ಅದು ಆತ್ಮ. ಇದ್ದಿದ್ದು ಯಾವುದು ಅಂದರೆ ಈ ಜಡವಾದ ನಾಲಿಗೆ. ಇಲ್ಲದೆ ಇರೋದು ಯಾವುದು ಅಂದರೆ ಕಣ್ಣು. ಇಲ್ಲದೆ ಇರೋದು ಆತ್ಮ, ಇದ್ದಿದ್ದು ಯಾವುದು ಈ ಜಡವಾದ. ಉದಾಹರಣೆಗೆ ಈಗ ಒಂದು ವರ್ಷ ಸತ್ತೋಗೇನೆ ಅಂತ ಇಟ್ಕೊಂಡು, ಆ ಎಣ ಹಿಂಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರುತ್ತೆ. ನಿಮ್ಮನ್ನು ನೋಡುತ್ತೇನೋ? ನೋಡಲ್ಲ. ಯಾಕೆ ಕಣ್ಣೇ ಮತ್ತೆ ಯಾಕೆ ನೋಡಬಾರ್ದು? ಕಣ್ಣಿರುತ್ತಲ್ಲ. ಇನ್ನು ಸತ್ತ ಮೇಲೆ 6 ಗಂಟೆ ಕಣ್ಣಿರುತ್ತೆ, ಆದರೂ ಕಾಣಿಸಲ್ಲ. ಯಾಕೆಂದರೆ ಕಣ್ಣೊಳಗಿರುವ ಆತ್ಮ ಇಲ್ಲ. ಅದಕ್ಕೆ ಎಲ್ಲದನ್ನೂ ಆಡಿಸುವಂಥ ಒಬ್ಬ ಪರಮಾತ್ಮ ಇದ್ದಾನೆ. ಅವನು ನಮ್ಮೊಳಗೂ ಇದ್ದಾನೆ, ನಮ್ಮ ಇಂದ್ರಿಯದ ತುಂಬೆಲ್ಲ ತುಂಬಿಕೊಂಡಿದ್ದಾನೆ ಅನ್ನುವಂಥ ಸತ್ಯ ಯಾರು ತಿಳ್ಕೊತಾರಲ್ಲ ಅವ್ರಿಗೆ ಪ್ರತ್ಯೇಗಾತ್ಮ ಅಂತೇಳಿ ನಾವು ಕರಿತಾ ಇದ್ದೀವಿ. ಇನ್ನು ಮುಂದಿನ ಲಕ್ಷಣಗಳನ್ನು ನಾಳೆ ನಿಮಗೆ ತಿಳಿಸ್ತೀನಿ ಶರಣ ಬಂಧುಗಳೇ. ನೀವೆಲ್ಲರೂ ಸಹ ಇದುವರೆಗೂ ಶಾಂತ ರೀತಿಯಿಂದ ಕುಳಿತು ಒಂದೆರಡು ಮಾತುಗಳನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು.